ಮಧೂರಿನ ಸಿದ್ಧಿವಿನಾಯಕ ಅನಂತೇಶ್ವರ ದೇವಸ್ಥಾನದ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ನಡೀತಿರುವಂಥ ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ನಡೆದುಕೊಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯಧನ ಕೊಟ್ಟಂತಹ ಎಲ್ಲ ದಾನಿಗಳಿಗೂ ಹಾಗೂ ಕಳೆದ 8 ದಿನಗಳಿಂದ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸ್ವಯಂ ಸೇವಕರಿಗೂ ಕೂಡ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ಎಲ್ಲರ ಶ್ರಮದ ಕಾರಣದಿಂದಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಾ ಇದೆ. ಇಂತಹ ಈ ಒಂದು ದೇವಸ್ಥಾನ ಬರುವಂತಹ ದಿನಗಳಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡ ಶಕ್ತಿಯ ಕೇಂದ್ರ ಆಗಬೇಕು, ಹಿಂದೂ ಸಮಾಜದ ಜಾಗೃತಿಯ ಕೇಂದ್ರ ಆಗಬೇಕು. ಈಗಾಗಲೇ ಅಲ್ಪಸಂಖ್ಯಾತರಾಗ್ತಿರುವಂಥ ಕೇರಳದಲ್ಲಿ ಹಿಂದೂ ಸಮಾಜ ಜಾಗೃತಿಗೆ ಈ ಒಂದು ಮದರಂತೇಶ್ವರ ದೇವಸ್ಥಾನ ಒಂದು ಕೇಂದ್ರವಾಗಿ ಬರುವಂತಹ ದಿನಗಳಲ್ಲಿ ಧರ್ಮದ ರಕ್ಷಣೆ ಕಾರ್ಯಕ್ಕೆ ಇದೊಂದು ಮೂಲ ಕಾರಣ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅದ್ಭುತವಾಗಿ ಕಾಸರಗೋಡಿಂದ ನಗರದಿಂದ ಹಿಡಿದು ಮಧೂರಿನವರೆಗೆ, ಸೀತಾಂಗೋಳಿಂದ ಹಿಡಿದು ಮಧೂರಿನವರೆಗೂ ಎಲ್ಲ ರಸ್ತೆ ಅತ್ಯಂತ ಕೇಸರಿಮಯಗೊಳಿಸಿರುವುದು ಅತ್ಯಂತ ಕಣ್ಣಿಗೆ ಕಣ್ಗೊಳಿಸುವಂಥ ಕಾರ್ಯಕ್ರಮ ರೀತಿಯಲ್ಲಿ ಯೋಜನೆಯನ್ನು ಮಾಡಿದ್ದಾರೆ. ಇದರ ಹಿಂದೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ವಿಶ್ವ ಹಿಂದೂ ಪರಿಷತ್ದಿಂದ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮಸ್ಕಾರ. ಪ್ರಪಂಚವೇ ಕಣ್ಣೆತ್ತಿ ನೋಡುವ ಹಾಗೆ, ನಾವೆಲ್ಲ ಎದೆಯುಬ್ಬಿಸಿ ನಡೆಯುವ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ಜಾಗೃತಿಯನ್ನು ಉಂಟು ಮಾಡುವಲ್ಲಿ ಮಧೂರು ದೇವಾಲಯದ ಈ ಉತ್ಸವ ಬಹಳ ದೊಡ್ಡ ಯೋಗದಾನವನ್ನು ಕೊಡ್ತಾ ಇದೆ. ಹಾಗೆ ಅಂತ ಇದನ್ನು ಈ ಮಟ್ಟಕ್ಕೆ ತಂದೊಯ್ಯುವಲ್ಲಿ ಇದರ ನಾಯಕತ್ವ ಎನ್ನುವುದು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ. ಕಾರ್ಯಕರ್ತರು ಸಾವಿರಾರು ಮಂದಿ ಅವಿರತವಾಗಿ ದುಡಿಯುತ್ತಿರುವುದನ್ನು ನಾವು ನೋಡಿದ್ದೇವೆ. ಹಾಗಿರುವಾಗ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಬೇಕಾದ ಹಾಗೆ ಬಳಸುವಲ್ಲಿ ನಮ್ಮ ನಾಯಕತ್ವ ಎನ್ನುವಂಥದ್ದು ಬಹಳ ದೊಡ್ಡ ಯೋಗದಾನವನ್ನು ಕೊಡ್ತಾ ಇದೆ. ಅಂಥವರಲ್ಲಿ ಒಬ್ಬ ನಮ್ಮ ಧೀಮಂತ ನಾಯಕ ಪಿ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಕಾಸರಗೋಡು ನಗರಸಭೆಯಲ್ಲಿ ವಿಪಕ್ಷ ನಾಯಕರಾಗಿ, ಸಾಮಾಜಿಕ ಧುರೀಣರಾಗಿ, ಸಾಂಸ್ಕೃತಿಕ ನೇತಾರರಾಗಿ ಅವರ ಯೋಗದಾನ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡದು ಎನ್ನುವಾಗ ಮಧೂರು ದೇವಾಲಯದಲ್ಲಿ ನಡೆಯುವ ಜಾಗತಿಕ ಮಟ್ಟದ ಈ ಮಹೋತ್ಸವಕ್ಕೂ ಅವರು ಹಲವು ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವರ ಅನುಭವವನ್ನು ಹಂಚಿಕೊಳ್ಳೋಣ. ಮಧೂರ್ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಪುನಃಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವ ಹಾಗೂ ಮೂಡಪ್ಪ ಸೇವೆಯ ಕಾರ್ಯಕ್ರಮದ 10ನೇ ದಿನದಲ್ಲಿ ನಾವಿದ್ದೇವೆ. ಈಗ ಹೇಳಿದ ರೀತಿಯಲ್ಲಿ ಕಾರ್ಯಕರ್ತರ ಬಗ್ಗೆ ಹೇಳುವಾಗ ಒಂದು ಶಬ್ದ ಬಳಸುವ ಒಂದಿದೆ, ದೇವ ದುರ್ಲಭ ಕಾರ್ಯಕರ್ತರು ಅಂತೇಳಿ. ಅದೇ ರೀತಿ ದೇವ ದುರ್ಲಭ ಕಾರ್ಯಕರ್ತರಿದ್ದ ಕಾರಣ ಇದೆಲ್ಲ ಈ ಕೆಲಸ ಕಾರ್ಯಗಳು ಪೂರ್ತಿ ಇಷ್ಟು ಅಚ್ಚುಕಟ್ಟಾಗಿ ಹೋಗಲಿಕ್ಕೆ ಕಾರಣವಾಯಿತು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ತುಂಬ ವರ್ಷದಿಂದ ಇಲ್ಲಿನ ಭಕ್ತ ಜನರು ಕಾಯ್ತಾ ಇದ್ದಾರೆ. ಇದೇ ಒಂದು ಹೀಗೊಂದು ಸಮಾರಂಭ ನಡೀಲಿಕ್ಕೆ ಇಷ್ಟು ವಿಜೃಂಭಣೆಯಿಂದ ನಡಿಬೇಕಂತೇಳಿ ಕಾಯ್ತಾ ಇದ್ದಾರೆ. ಅವರೆಲ್ಲ ಮನಸ್ಸು ಒಮ್ಮತದಿಂದ ಇದಕ್ಕೆ ಅವರು ಸಹಕರಿಸಿದ್ದಾರೆ. ಬರುವವರು, ಹೋಗುವವರು, ನೋಡುವವರು ಎಲ್ಲರೂ ಕೂಡ ಹೆಚ್ಚೇನು ಹೇಳಲಿಕ್ಕೆ ಬಯಸುವುದಿಲ್ಲ. ಪೊಲೀಸ್ ಇಲಾಖೆಯವರು ಕೂಡ ಒಂದು ಭಕ್ತರ ರೀತಿಯಲ್ಲಿ ಇಲ್ಲಿ ಬಳಸಿ ಅವರು ಕೂಡ ಸಾಮಾನ್ಯ ಭಕ್ತರಂತೆ ಇಲ್ಲಿ ವರ್ತಿಸುವುದು ನಮಗೆ ಕಾಣುವಾಗ ನಮಗೆ ತುಂಬಾ ಸಂತಸ ಆಗ್ತಾ ಇದೆ. ಈಗ ಇದರಲ್ಲಿ ಈ ನಿಮ್ಮ ಮಾತನ್ನು ನಾವು ತುಂಬ ಗೌರವಿಸ್ತೇವೆ ಮತ್ತು ನಾವು ಅನುಭವದಲ್ಲಿ ಅದನ್ನು ಕಂಡಿದ್ದೇವೆ. ಆದರೆ ಅಲ್ಲಿ ಕಂಡುಕೊಂಡ ಇನ್ನೊಂದು ಸತ್ಯ ಏನು ಅಂತಂದ್ರೆ, ಸಾವಿರಾರು ಮಂದಿ ಕಾರ್ಯಕರ್ತರು ಶ್ರದ್ಧೆಯಲ್ಲಿ ದುಡಿಯುವಾಗಲೂ ನಾಯಕತ್ವ ಎನ್ನುವುದು ಒಂದು ಬೇಕಾಗ್ತದೆ, ಒಂದು ಮಾರ್ಗದರ್ಶನ ಎನ್ನುವುದು ಬೇಕಾಗ್ತದೆ. ಇಲ್ಲದಿದ್ದರೆ ಏನು ಮಾಡಬೇಕು ಎನ್ನುವ ಗೊಂದಲ ಅವರನ್ನೇ ಕಾಡುತ್ತದೆ. ಆದರೆ ದೇವರ ದಯದಿಂದ ಇಲ್ಲಿ ನಮಗೆ ಒಳ್ಳೆ ನಾಯಕತ್ವವೂ ಇದೆ, ಒಳ್ಳೆ ಕಾರ್ಯಕರ್ತರೂ ಇದೆ ಮತ್ತು ಶ್ರದ್ಧೇಯವಾದಂತಹ ಭಕ್ತರೂ ಬರ್ತಾ ಇದ್ದಾರೆ. ಹೇಳಿದರೆ ತ್ರಿವೇಣಿ ಸಂಗಮ ಇಲ್ಲಿ ಇದೆ ಅಂತ. ಹಾಗಿರುವಾಗ ಒಂದು ವಿಭಾಗದ ಉಸ್ತುವಾರಿಯನ್ನು ಹೊತ್ತುಕೊಂಡ ತಾವು ಇದನ್ನು ಹೇಗೆ ಕಾಣ್ತೀರಿ ಅಂತ? ನಾಯಕತ್ವ ಅಂತ ಹೇಳಿದ್ರೆ ನನಗೆ ಕಾಣೋದು, ನಾವು ಯಾರು ಕೂಡ ನಾಯಕರಲ್ಲ. ನಾಯಕರು ಇಲ್ಲಿ ಇವರೇ, ಗಣಪತಿಯು ವಿನಾಯಕವೇ ನಾಯಕರು. ನಮ್ಮ ಯಾವ ಆಜ್ಞೆಗಳು ಇಲ್ಲದಿದ್ರು ಇದು ನಡೀತಾ ಇದೆ. ನಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಯಾವುದು ಹೇಳಲಿಕ್ಕೆ ಹೋಗ್ತೇವೆ ಅದಕ್ಕಿಂತ ಮುಂಚಿತವಾಗಿ ಅವರು ಮಾಡಿರ್ತಾರೆ. ಅದನ್ನು ಅವರು ಮಾಡುವಾಗ ನಾವು ಏನು ಹೇಳಬೇಕು ಅವರು ವಿನಾಯಕ ಅವರ ಮನಸ್ಸಿನಲ್ಲಿ ಅದು ಹೇಳಿ ಆಗಿದೆ. ಆಗ ನಾಯಕ ಅಂತ ಹೇಳಿದ್ರೆ ವಿನಾಯಕ ಮತ್ತು ಇಲ್ಲಿ ಇವರು ಮದರಂತೇಶ್ವರ ಇವರು ಕೂಡ ಇಲ್ಲಿ ನಾಯಕರಾಗಿ ಇದ್ದಾರೆ. ನಾವು ಅವರ ಅನುಸರಣೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಈಗ ಒಂದೇ ಒಂದು ವಿಶೇಷವನ್ನು ನಾವು ಹಂಚಿಕೊಂಡು ಮುಗಿಸುವ. ಪ್ರಧಾನವಾಗಿ ಉತ್ಸವಗಳ ಸಮಯದಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ, ಅದು ಸಹಜ, ನಮಗೆ ಅದು ಅರ್ಥವಾಗ್ತದೆ. ನಾಡಿದ್ದು ಉತ್ಸವ ಕಳೆದ ಮೇಲೂ
ಆ ಸಂಭ್ರಮ ಸಡಗರ ಹಾಗೆ ಉಳಿಬೇಕು ಅಂತ ನಾವು ಪ್ರಾಮಾಣಿಕವಾಗಿ ಬಯಸ್ತೇವೆ. ಯಾಕೆಂತಂದರೆ ವಿಶೇಷವಾಗಿ ಯುವಜನ ಇವತ್ತು ಒಂದು ಮಾದಕ ದ್ರವ್ಯಗಳ ಜಾಲದಲ್ಲಿ ಸಿಲುಕಿ ಅವರು ದೊಡ್ಡ ಅಪಾಯಕ್ಕೆ ಸಿಲುಕುತ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಏನು ಅಷ್ಟು ಅಪಾಯಕಾರಿ ಅಲ್ಲದಿದ್ದರೂ ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಬಹಳ ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಆದರೆ ಈ ಉತ್ಸವ ಆರಂಭವಾದಂದಿನಿಂದ ನಾವು ನೋಡ್ತಾ ಇದ್ದೇವೆ, ಬಹುತೇಕ ಯುವಜನರು ಮೊಬೈಲನ್ನೇ ಮರೆತಿದ್ದಾರೆ ಅಂತ, ತಮ್ಮ ಮನೆಯನ್ನೂ ಮರೆತಿದ್ದಾರೆ. ಹಗಲು ಎನ್ನುವುದು ಗೊತ್ತಿಲ್ಲ, ರಾತ್ರಿ ಎನ್ನುವುದು ಗೊತ್ತಿಲ್ಲ, ನಿದ್ದೆ ಇಲ್ಲ, ವಿಶ್ರಾಂತಿ ಇಲ್ಲ, ಆದರೂ ಅವರಿಗೆ ಆಯಾಸ ಆಗ್ತಾ ಇಲ್ಲ ಅಂತ ಅವರದನ್ನು ಆ ಭಕ್ತಿಯ ಪ್ರಭಾವದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ತಮ್ಮ ಬದುಕನ್ನು, ತಮ್ಮ ಸೇವೆಯನ್ನು. ಹಾಗಿರುವಾಗ ಈ ಕಾರ್ಯಕ್ರಮ ಕಳೆದ ಮೇಲೂ, ಈ ಉತ್ಸವದ ಗುಂಗು ಕಳೆದ ಮೇಲೂ ಕೂಡ ಆ ವಾತಾವರಣ ಹಾಗೆ ಉಳಿಬೇಕು ಅಂತ ನಾವು ಪ್ರಾಮಾಣಿಕವಾಗಿ ಬಯಸಿದರೆ ತಾವು ಅದನ್ನು ಹೇಗೆ ಕಾಣ್ತೀರಿ? ಈಗ ಬ್ರಹ್ಮಕಲಶೋತ್ಸವ ಇದೆಲ್ಲ ಹಂತ ಪೂರ್ತಿಯಾದ ನಂತರ ಕಾಸರಗೋಡು ಪ್ರದೇಶಕ್ಕೆ ಒಂದು ಬದಲಾವಣೆ ಬರುತ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಈ ಸನಾತನ ಧರ್ಮದ ಒಂದು ಚಿತ್ರ ಅಂತ ಇಲ್ಲಿ ಕಾಣ್ತಾ ಇದೆ. ಹಲವಾರು ಮಂದಿ ಹೇಳಿದ್ರು ಕುಂಭಮೇಳದ ಒಂದು ದರ್ಶನ ಆದ ರೀತಿಯಲ್ಲಿ ಆಗಿದೆ ಈ ಶ್ರದ್ಧೆಯ ಭಾಗದಲ್ಲಿ. ಅದೇ ರೀತಿ ಇಲ್ಲಿ ದೇವರ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಆದಾಗ ಚೈತನ್ಯ ತುಂಬಿ ವೃದ್ಧಿ ಆಗುತ್ತದೆ. ಅದರ ನಂತರ ಇಲ್ಲಿ ಯಾರೆಲ್ಲ ಭಕ್ತರಿದ್ದಾರೆ, ಊರಲ್ಲಿ ಯಾರೆಲ್ಲ ಇದ್ದಾರೆ, ಅವರದೆಲ್ಲ ಎಲ್ಲ ಕಾರ್ಯಕ್ಕೂ ಅವರು ಪುರೋಗತಿ ಕಾಣುವ ದೃಷ್ಟಿ ನನಗೆ ಅನಿಸ್ತಾ ಇದೆ. ಆ ಕಾರ್ಯಕರ್ತರನ್ನು ಮುಂದೆ ಕೂಡ ನಾವು ಸದ್ಬಳಕೆ ಮಾಡುವ ಬಗೆ ಹೇಗೆ ಅಂತ, ಯಾಕಂದ್ರೆ ಅಲ್ಲಿಗೆ ಬಿಟ್ಟು ಬಿಡುವುದಲ್ಲ ಅಂತ, ಯಾವುದಾದ್ರೂ ಒಂದು ಸದುದ್ದೇಶಕ್ಕಾಗಿ, ಈಗ ದೇವಾಲಯದ ಅಭಿವೃದ್ಧಿಯೋ ಅಥವಾ ನಮಗೆ ಸಾಮಾಜಿಕವಾಗಿ ಅವರನ್ನು ತೊಡಗಿಸಿಕೊಳ್ಳುವುದೋ, ಜನಜಾಗೃತಿಯನ್ನು ಉಂಟು ಮಾಡುವಂಥದ್ದು ಇತ್ಯಾದಿ ಕೆಲಸಗಳಲ್ಲಿ ಈಗ ಒಬ್ಬ ಉನ್ನತ ಮಟ್ಟದ ಒಬ್ಬ ಹಿರಿಯರಾಗಿ ತಾವು ಅದನ್ನು ಹೇಗೆ ಕಾಣ್ತೀವಿ? ಕಾರ್ಯಕರ್ತರನ್ನೆಲ್ಲ ಇನ್ನೊಮ್ಮೆ ಇದು ಮುಗಿದ ನಂತರ ಒಮ್ಮೆ ಒಟ್ಟು ಸೇರಿಸಬೇಕಂತ ಹೇಳಿ ನಾವು ಅನಿಸ್ತಾ ಇದ್ದೇವೆ, ಅನಿಸಿಕೆ ಇದೆ ನಮಗೆ. ಅದೇ ರೀತಿ ನೀವು ಹೇಳಿದ ರೀತಿಯಲ್ಲಿ ಅಂದರೆ ಯುವ ಜನಾಂಗ, ನಮ್ಮ ಯುವ ಶಕ್ತಿ ದೇಶದ ಶಕ್ತಿ, ದೇಶವನ್ನು ಮುನ್ನಡೆಸುವ ಶಕ್ತಿ ಇರುವುದು ಯುವ ಜನಾಂಗಕ್ಕೆ. ಯಾವುದೇ ಬದಲಾವಣೆ ತರಬೇಕಿದ್ರೆ ಅದು ಯುವ ಜನಾಂಗ ಮನಸ್ಸು ಮಾಡಬೇಕು. ಅವರು ಮನಸ್ಸು ಮಾಡಿದ ರೀತಿಯಲ್ಲಿ ಬದಲಾವಣೆ ಬರ್ತಾ ಇದೆ. ಇದೊಂದು ಸನಾತನ ಧರ್ಮದ ರೀತಿಯಲ್ಲಿ ಹಾದಿಯಲ್ಲಿ ಅವರು ಆಲೋಚನೆ ಮಾಡುವಾಗ ಇಡೀ ಲೋಕಕ್ಕೆ ಸುಖ ಆಗುವ ರೀತಿಯಲ್ಲಿ ಯುವ ಜನತೆ ಆಲೋಚನೆ ಮಾಡ್ಯಾರ ಅಂತ ಹೇಳಿರುವ ಅನಿಸಿಕೆ ನನ್ನದಿದೆ. ಬಹಳ ಒಳ್ಳೆಯ ಮಾತು ರಮೇಶ್ ಅಣ್ಣ, ಅನಂತ ಧನ್ಯವಾದಗಳು. ನಮಸ್ತೆ. ಜೊತೆಗಿದ್ದ ಸಂಗಡಿಗರು ಕೂಡ ಅನಂತ ಧನ್ಯವಾದಗಳು. ಇಷ್ಟು ಹೊತ್ತು ನಾವು ಆಲಿಸಿದ್ದು ನಾಯಕ ಪಿ ರಮೇಶ್ ಅವರ ಮಾತುಗಳನ್ನು, ನಮ್ಮ ಸಮಾಜಕ್ಕೆ ಬೆಳಕು ಚೆಲ್ಲುವ ಅನೇಕ ವಿಚಾರಗಳನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮಧೂರು ಮೂಡಪ್ಪ ಸೇವೆಯ ಸಂಭ್ರಮದಲ್ಲಿ ನಾವಿರುವಾಗ ಅನೇಕ ಘನತರ ವ್ಯಕ್ತಿತ್ವಗಳು ನಮಗೆ ಎದುರಾಗ್ತಿರುವ ಸಂದರ್ಭದಲ್ಲಿ ಅವರನ್ನು ಮಾತನಾಡಿಸುವ ಕ್ಷಣ ಈ ಸಾಲಿನಲ್ಲಿ ನಮಗೆ ದೊರೆತವರು ಹಿರಿಯ ಧಾರ್ಮಿಕ ಮುಂದಾಳುಗಳಾದ ಶ್ರೀ ಮಧುಸೂದನ ಆಯರವರು. ಮೂಲತಃ ಕಾಸರಗೋಡಿನವರಾಗಿ ಸದ್ಯ ಮಂಗಳೂರಿನಲ್ಲಿ ನೆಲೆಸಿರುವಂತಹ ಶ್ರೀಯುತರು ನಾಡಿನಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ತಮ್ಮದೇ ಆದಂತಹ ಯೋಗದಾನವನ್ನು ಕೊಡ್ತಾ ಇರುವವರು. ಹಾಗಾಗಿ ಅವರನ್ನು ಮಾತನಾಡಿಸೋಣ, ಅವರ ಅನುಭವವನ್ನು ಹಂಚಿಕೊಳ್ಳೋಣ. ಸರ್ ನಮಸ್ತೆ. ಮಧೂರಿನ ಸಂಭ್ರಮ ಹೇಗೆ ಅನಿಸ್ತದೆ? ಮಧೂರಿನ ಸಂಭ್ರಮವನ್ನು ನಮಗೆ ಹೇಗೆ ಅದನ್ನು ಬಣ್ಣಿಸಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ನನ್ನ ಜೀವಮಾನದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ವಿಭಿನ್ನ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡು ಆ ಕ್ಷೇತ್ರಗಳ ನಡೆದಂಥ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವವನ್ನು ನಾನು ಕಣ್ಣಾರೆ ಕಂಡಿದ್ರು ಕೂಡ ಮಾತ್ರ ಇದನ್ನು ನನಗೆ ಬಣ್ಣಿಸಲಿಕ್ಕೆ ನನಗೆ ಮಾತುಗಳೇ ಇಲ್ಲ. ಯಾಕೆಂದರೆ ನಾವು 14 ವರ್ಷಗಳಿಂದ ಮಾಡಿದಂಥ ಸೇವೆಯ ಪ್ರತಿಫಲವೇ ಶ್ರೀ ಮದರಂತೇಶ್ವರ ಮತ್ತು ಮಧೂರು ಸಿದ್ಧಿವಿನಾಯಕನ ಅನುಗ್ರಹದಿಂದ ನಿರಂತರ 10ನೇ ದಿನ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ನಾನು 27ನೇ ತಾರೀಕಿಗೆ ನನ್ನ ಎಲ್ಲ ಬಟ್ಟೆ ಬರೆಗಳನ್ನು ಎತ್ತಿಕೊಂಡು ನಾನು ಮಂಗಳೂರಿಂದ ಬಂದಿದ್ದೇನೆ. ಗಂಟು ಮುಟ್ಟ ಕಟ್ಟಿಕೊಂಡು ನಾನು ಮಂಗಳೂರಿಂದ ಬಂದಿದ್ದೇನೆ. ಆದರೆ ನನಗೆ ಇಲ್ಲಿಂದ ಹಿಂದೆ ಮನೆಗೆ ಹೋಗ್ಲಿಕ್ಕಿರುವಂಥ ವಿಚಾರವೇ ನಾನು ಮರೆತು ಬಿಟ್ಟಿದ್ದೆ. ಯಾಕೆ ಹೇಳಿದರೆ ಒಂದೇ ರೀತಿಯಲ್ಲಿ ಬೆಳಗಿಂದ ರಾತ್ರಿ 11-12 ಗಂಟೆವರೆಗೆ ಭಕ್ತರ ಪ್ರವಾಹವೇ ಇಲ್ಲಿಗೆ ಹರಿದು ಬರ್ತಾ ಇದೆ. ಅದೇ ರೀತಿ ಬಹಳಷ್ಟು ನಾವು ಮೆಚ್ಚಬೇಕಾದ್ದು ಬೆಲೆ ಕಟ್ಟಲಿಕ್ಕೆ ಆಗದಂಥ ಒಂದು ಸ್ವಯಂ ಸೇವಕರ ಸೇವೆ ಅಂತ ಹೇಳಿದರೆ ಈ 10 ದಿನಗಳ ಹಿಂದೆಯಿಂದ ಬಹಳಷ್ಟು ವಿಪರೀತ ಬಿಸಿಲಿದ್ರೂ ಕೂಡ ರಸ್ತೆಗಳ ಮಧ್ಯದಲ್ಲಿ ಬಲದಲ್ಲಿ ಸ್ವಯಂ ಸೇವಕರು ವಾಹನಗಳನ್ನು ಅದನ್ನು ಕಂಟ್ರೋಲ್ ಮಾಡಲಿಕ್ಕಿರುವ ಪ್ರಯತ್ನ. ವೇಪಿಗಳು ಬಂದರು, ಜನಸಾಮಾನ್ಯರು ಬಂದರು, ಯಾರು ಯಾವ ವೇದಿಕೆ ಹೋಗ್ತಾರೆ ಅಂತ ಅವರನ್ನು ವಿಚಾರಿಸಿ ನಗು ಮುಖದಿಂದ ಅವರನ್ನು ಪ್ರವೇಶ ದ್ವಾರದವರೆಗೆ ತಲುಪಿಸುವಂಥ ವ್ಯವಸ್ಥೆ. ರಿಕ್ಷಾ ಡ್ರೈವರ್ಗಳು ಉಚಿತವಾಗಿ ಸೇವೆ ನಡೆಸುವವರು, ಬಸ್ಸಿನ ವ್ಯವಸ್ಥೆ. ಪ್ರಾಯದವರನ್ನು ಅಥವಾ ಸೇವಾ ಭಾರತಿಯವರ ಅನಾರೋಗ್ಯದವರನ್ನು ಕ್ಷೇತ್ರದ ಒಳಗೆ ಅವರ ವೀಲ್ ಚೇರ್ನಲ್ಲಿ ಕೊಂಡೋಗಿ ಕೊಡುವಂಥ ಒಂದು ವ್ಯವಸ್ಥೆ ಕಾಣುವಾಗ ನಮ್ಮ ಸಮಾಜ ಒಟ್ಟುಗೂಡಿಯಿಂದ
ಯಾಕೇಳಿದರೆ ಮಧುರಿನ ಆ ಉಳಿಯ ತರ್ಕದಿಂದ ನೆಲೆ ನಿಂತ ಶ್ರೀ ಮದನಂತೇಶ್ವರ ಕ್ಷೇತ್ರದಲ್ಲಿ ಒಂದು ಸಾಮರಸ್ಯದ ವಾತಾವರಣ ಇಲ್ಲಿ ನೆಲೆ ನಿಂತಿದೆ. ಸರ್, ಈಗ ಒಂದು ಮಾತನ್ನು ನಾವು ಅನುಭವದಲ್ಲಿ ಹಂಚಿಕೊಳ್ಳಬಹುದಾದರೆ, ಇಲ್ಲಿ ಭಾಗವಹಿಸಿದಂತಹ ಯತಿವರೇಣ್ಯರು ಮತ್ತು ಅನೇಕ ಧೀಮಂತ ವ್ಯಕ್ತಿತ್ವಗಳು ಎಲ್ಲರೂ ಒಂದೇ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ. ನಾವು ಜಾಗತಿಕ ಮಟ್ಟದಲ್ಲಿ ಭಾರತ ಕಂಡ ಮೂರನೆಯ ವಿಶೇಷ ಇದು ಅಂತ ಹೇಳ್ತಾರೆ. ಮೊದಲನೆಯದು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯ ಮಂದಿರದ ಲೋಕಾರ್ಪಣೆ, ಇನ್ನೊಂದು ಪ್ರಯೋಗರಾಜನಲ್ಲಿ ನಡೆದಂತಹ ಮಹಾಕುಂಭಮೇಳ, ಮೂರನೆಯದು ಮಧೂರಿನಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಕಲಶ ನಡೆದು ಇದೀಗ ಮೂಡಪ್ಪ ಸೇವೆಯ ಸಂಭ್ರಮ. ತಾವು ಇದನ್ನು ಹೇಗೆ ಕಾಣ್ತೀರಿ ಅಂತ? ಖಂಡಿತವಾಗಿಯೂ ಇದು ಇನ್ನೊಂದು ಮಧೂರು ಮೇಳ ಅಂತೇಳಿ ಕರಿಬೇಕು. ಹೇಗಿಳಿದ್ರೆ ಇಲ್ಲಿಯ ವ್ಯವಸ್ಥಿತ ರೀತಿಯಲ್ಲಿ ಬಹಳಷ್ಟು ಪೊಲೀಸ್ನವರು ಬಂದೋಬಸ್ತಿಗೆ ಇಲ್ಲಿಗೆ ಕಳಿಸಿದ್ರು ಕೂಡ ಯಾರಿಗೂ ಅವರ ಡ್ಯೂಟಿ ಮಾಡುವಂಥ ಅವಶ್ಯಕತೆ ಬರಲಿಲ್ಲ. ಕೇಸರಿ ಸಾಲ ಹಾಕಿದಂಥ ಯುವಕರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿದ್ದ. ಅದಕ್ಕಿಂತ ಮುಖ್ಯವಾಗಿ ಭಕ್ತಾದಿಗಳು ಶಿಸ್ತಿನಿಂದ ಸಂಯಮತೆಯಿಂದ ಇಲ್ಲಿ ಕ್ಷೇತ್ರಕ್ಕೆ ಬಂದು ಪ್ರದರ್ಶನ ಎಲ್ಲಿಯೂ ಕೂಡ ನುಗ್ಗಲಿಲ್ಲ. ಅದರ ಪ್ರವೇಶ ದ್ವಾರದಲ್ಲಿ ನಾವು ಕಾಣುವಾಗ ಇಷ್ಟು ಜನರನ್ನು ಹೇಗೆ ಇದು ನಿಭಾಯಿಸಬಹುದು ಅಂತೇಳಿ ನಿಯಂತ್ರಿಸಬಹುದು ಎಂದು ನಮಗೆ ಗೊಂದಲ ಆದರೂ ಕೂಡ ಅದರೊಳಗೆ ಗಜಪೃಷ್ಠ ಆಕಾರದ ಕ್ಷೇತ್ರದ ಆವರಣದ ಹೊರಗಿಂದ ಒಳಗೆ ನುಗ್ಗಿದ ಕೂಡಲೇ ಎಲ್ಲವೂ ಕೂಡ ಬಹಳ ಸಲಿತವಾಗಿ ಇಲ್ಲಿಂದ ಜನರು ಭಕ್ತರು ಪ್ರವೇಶ ಮಾಡ್ತಾ ಇದ್ರು. ಇದೆಲ್ಲ ದೇವರ ಅನುಗ್ರಹ ಎಂದು ಹೇಳಬೇಕು ಅಂತೇಳಿ ನಾನು ಹೇಳ್ತೀನಿ. ಅನಂತಾನಂತ ಧನ್ಯವಾದಗಳು ಅಯ್ಯರ್ ಸರ್. ನಿಮಗೆ ದೇವರ ಪೂರ್ಣ ಅನುಗ್ರಹ ಈ ಸಂದರ್ಭದಲ್ಲಿ ದೊರೆಯಲಿ ಅಂತ ನಾವು ಆಶಿಸ್ತೇವೆ. ನಮ್ಮೊಂದಿಗೆ ಇಷ್ಟು ಹೊತ್ತು ಮಾತಾಡೋದಕ್ಕೆ ಅನಂತಾನಂತ ಕೃತಜ್ಞತೆಗಳು. ಪ್ರೊಫೆಸರ್ ಎ ಶ್ರೀನಾಥ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಎನ್ನುವಾಗ ಈ ಸಂಭ್ರಮದ ಹಂಚಿಕೆಯಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ ಎನ್ನುವಂಥದ್ದು ಸಂತೋಷ. ಎಲ್ಲ ಜನತೆಯನ್ನು ಒಂದು ಚಾವಡಿಯಡಿಗೆ ತಂದು ಅವರನ್ನು ಧಾರ್ಮಿಕವಾಗಿ ಒಟ್ಟುಗೂಡಿಸುವಂತಹ ಯೋಗದಾನವನ್ನು ಮಧೂರು ದೇವಾಲಯ ಇಂದು ನೀಡ್ತಾ ಇದೆ ಎನ್ನುವಾಗ ಮಂಗಳೂರಿನಿಂದ ಇಲ್ಲಿವರೆಗೆ ಆಗಮಿಸಿರುವಂತಹ ಯುವ ಉದ್ಯಮಿ ಶ್ರೀನಿಧಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ವಜ್ಞ ಎಜುಟೆಕ್ ಎನ್ನುವಂತಹ ಉದ್ಯಮವನ್ನು ಆರಂಭಿಸಿ ದೊಡ್ಡ ಯೋಗದಾನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನೀಡುತ್ತಿರುವಂತಹ ಅವರು ಈ ಸಂಭ್ರಮವನ್ನು ಹೇಗೆ ಕಾಣುತ್ತಾರೆ ಎನ್ನುವುದನ್ನು ಅವರ ಮಾತುಗಳಿಂದ ಕೇಳೋಣ. ಮೊದಲನೇದಾಗಿ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಹೇಳಿದರೆ ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು. ಹಲವಾರು ವರ್ಷಗಳ ಹಿಂದೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ. ಆಗ ನಾನು ಇಲ್ಲಿ ಒಬ್ಸರ್ವ್ ಮಾಡಿದಂತಹ ಕ್ಷೇತ್ರದ ಪರಿಸರ ಮತ್ತು ಇವತ್ತು ಇಲ್ಲಿ ಬಂದು ನೋಡ್ತಾ ಇರಬೇಕಾದ್ರೆ ಬಹಳಷ್ಟು ಬದಲಾವಣೆಗಳಿದೆ, ತುಂಬ ಡೆವಲಪ್ಮೆಂಟ್ಗಳಾಗಿದೆ. ಆಮೇಲೆ ಇಲ್ಲಿ ಇರುವ ಭಕ್ತರ ಸಂಖ್ಯೆಗಳನ್ನು ನೋಡಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದೇ ರೀತಿ ಸಹಸ್ರಾರು ಸಂಖ್ಯೆಯಲ್ಲಿ ಇರುವಂತಹ ಏನು ಸ್ವಯಂ ಸೇವಕರಿದ್ದಾರೆ, ತುಂಬ ಒಳ್ಳೆ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಗಳನ್ನು ನಿಭಾಯಿಸ್ತಾ ಇದ್ದಾರೆ. ಕಳೆದ ಒಂದು 5ರಿಂದ 10 ವರ್ಷ ಅಥವಾ ನೆಕ್ಸ್ಟ್ ಇನ್ನೊಂದು 20-25 ವರ್ಷ ಅಂತ ಹೇಳಿದರೆ ನಮ್ಮ ಸನಾತನ ಸಂಸ್ಕೃತಿ ಉತ್ತುಂಗಕ್ಕೆ ಹೋಗ್ತಾ ಇರುವಂತಹ ಒಂದು ಕಾಲಘಟ್ಟವಾಗಿದೆ. ಅದು ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು. ಒಂದು ನಮ್ಮ ಸನಾತನ ಕಾನ್ಷಿಯಸ್ನೆಸ್ ಅನ್ನುವಂಥದ್ದು ತುಂಬ ಉತ್ತುಂಗಕ್ಕೆ ಹೋಗ್ತಾ ಇದೆ. ಜನರು ಸನಾತನ ಧರ್ಮದ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಹಾಗಿರುವ ಸಂದರ್ಭದಲ್ಲಿ ಈ ಥರದ ಏನು ವ್ಯವಸ್ಥೆಗಳಿದೆ, ಉತ್ಸವಗಳು ನಮ್ಮ ಸಮಾಜವನ್ನು ಒಗ್ಗೂಡಿಸುವಂತಹ ಕೆಲಸಗಳನ್ನು ಮಾಡ್ತದೆ. ಸೊ ಹಾಗಿರೋ ಸಂದರ್ಭದಲ್ಲಿ ಇಲ್ಲಿ ಬಂದು ತುಂಬ ಖುಷಿಯಾಯಿತು. ಇಲ್ಲಿನ ವ್ಯವಸ್ಥೆಗಳನ್ನು ನೋಡಿ ತುಂಬ ಖುಷಿಯಾಯಿತು. ಸರ್, ಈಗ ಒಂದು ಮಾತನ್ನು ನಿಮ್ಮಲ್ಲಿ ಕೇಳಬೇಕು. ತಾವು ಯುವಜನ ಆದ್ದರಿಂದ ಇಲ್ಲಿಗೆ ಕಾರ್ಯಕರ್ತರಾಗಿ ಬಂದ ಮೇಲೆ ನೂರಾರು ಸಾವಿರಾರು ಮಂದಿ ಕಾರ್ಯಕರ್ತರು ಒಮ್ಮೆಯೂ ಮೊಬೈಲನ್ನು ನೋಡಲಿಲ್ಲ, ರಾತ್ರಿ ಹಗಲು ಎನ್ನುವ ವ್ಯತ್ಯಾಸವನ್ನು ಮಾಡಲಿಲ್ಲ, ರಾತ್ರಿ ನಿದ್ದೆಯನ್ನೇ ಮಾಡಲಿಲ್ಲ, ಹಗಲು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿಲ್ಲ. ತಮ್ಮ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ಬೊಡ್ಡಜ್ಜನ ಸೇವೆ ಅಂತ, ನಾವು ವಿನಾಯಕ ದೇವರನ್ನು ಅತ್ಯಂತ ಪ್ರೀತಿಯಿಂದ ಕರೆಯುವುದು ಬೊಡ್ಡಜ್ಜ ಅಂತ, ಬೊಡ್ಡಜ್ಜನ ಸೇವೆ ಎನ್ನುವ ಕಾರಣಕ್ಕಾಗಿ ಮಾತ್ರ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಅವರಿಗೆ ಆಯಾಸ ಎನ್ನುವುದು ಆಗುವುದಿಲ್ಲ ಎನ್ನುವುದು ಅವರ ಮಾತಿನಲ್ಲಿ ಕೇಳಿದ ಸತ್ಯ. ಈ ಒಂದು ಅದ್ಭುತವಾದಂತಹ ಬದಲಾವಣೆಯನ್ನು ತಾವು ಹೇಗೆ ಕಾಣ್ತೀರಿ ಅಂತ ಒಬ್ಬ ಯುವಕರಾಗಿ? ಖಂಡಿತ. ಆ್ಯಕ್ಚುಲಿ ಶ್ರಮದಾನ ಮಾಡುವಂಥದ್ದು ಮತ್ತು ಈ ಥರದ ಉತ್ಸವಗಳಲ್ಲಿ ಭಾಗವಹಿಸಿ ನಮ್ಮ ಕೊಡುಗೆಯನ್ನು ನೀಡುವಂಥದ್ದು ಯುವಕರಿಗೆ ಬಹುಮುಖ್ಯವಾದಂಥ ವಿಷಯ ಆಗಿದೆ. ಸೊ ಈಗಿನ ಸಂದರ್ಭದಲ್ಲಿ ಯುವಕರು ಅಂತ ಹೇಳಿದರೆ ತಮ್ಮ ಕೆಲಸ, ತಮ್ಮ ಮನೆ, ಸೋಷಿಯಲ್ ಮೀಡಿಯಾ ಅಂತ ಹೇಳಿಕೊಂಡು ಬ್ಯುಸಿ ಆಗಿರ್ತಾರೆ. ಸೊ ಹಾಗಿರೋ ಸಂದರ್ಭದಲ್ಲಿ ಈ ಥರ ಒಂದು ಕೊಡುಗೆ ಕೊಡುವಂಥದ್ದು ಅಂತ ಹೇಳಿದರೆ ಅದು ಕೇವಲ ಶಾರೀರಿಕವಾಗಿ ಶ್ರಮ ಕೊಡುವುದಲ್ಲ, ಅವರಿಗೆ ಇವನ್ ಅವರ ಸ್ಪಿರಿಚುವಲ್ ಗುರುತಿಗೆ ಕೂಡ ಅದು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾದ ಬೆಳವಣಿಗೆ ಮತ್ತು ಸಾಮಾಜಿಕವಾದ ಖಂಡಿತ. ಸೊ ಇದು ಬಹಳ ಸಂತೋಷ ಸರ್, ಅನುಭವ ಹಂಚಿಕೊಂಡದಕ್ಕೆ.
ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ನಮಸ್ತೆ. ನಮಸ್ತೆ ಎಲ್ರಿಗೂ ನಮಸ್ತೆ. ಸಹೋದರರೇ, ಇದು ಮಧೂರು ಮೂಡಪ್ಪ ಸೇವೆ ವಿಶೇಷ. ಇಲ್ಲಿ ತುಂಬಿಕೊಂಡಿರುವಂಥದ್ದು ಶುಚೀಕರಣದ ನಮ್ಮ ಮಾತೆಯರು, ಬಂಧುಗಳು, ಪುಟಾಣಿಗಳು ಸೇರಿಕೊಂಡು ಮಾಡುವ ಕಾರ್ಯವನ್ನು ಇದನ್ನು ಕೈಗೆತ್ತಿಕೊಂಡು ಸುಗಮವಾಗಿ ನಡೆಸಿಕೊಂಡು ಹೋಗ್ತಾ ಇರುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಂಧುಗಳು. ಆ ಸ್ವಾಮಿಯದ ಅಡಿಯಲ್ಲಿ ನಮ್ಮ ನಾಡಿನಲ್ಲಿ ನಡೆಯುತ್ತಿರುವಂತಹ ಅನೇಕ ಮಹತ್ತರ ಕಾರ್ಯಗಳಿಗೆ ಇಲ್ಲಿ ಸಾಕ್ಷಿ ದೊರಕುತ್ತಾ ಇದೆ. ಇಲ್ಲಿನ ಸೇರಿರುವಂತಹ ಬಂಧುಗಳು ಇದಕ್ಕೆ ಸಾಕ್ಷೀಭೂತರಾಗಿದ್ದಾರೆ ಎನ್ನುವಾಗ ಬನ್ನಿ ಅವರೊಂದಿಗೆ ಮಾತನಾಡೋಣ. ಹೇಗೆ ನಡೀತಾ ಉಂಟು? ಚೆನ್ನಾಗಿ ನಡೀತಾ ಇದೆ. ಇವತ್ತಿನ ಇಲ್ಲಿಯ ಇದು ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ನಾನು ಬೆಳ್ಳೂರು ಕಾರ್ಯಕ್ಷೇತ್ರದ SP ಆಗಿದ್ದೇನೆ. ಬೆಳ್ಳೂರು ಗಾಡಿಗುಡ್ಡೆ ಎರಡೂ ಕೂಡ ನನ್ನ ಏರಿಯಾ. ಅದರಿಂದ ನಾವು ಸಾಧಾರಣ 50 ಮಂದಿ ಇಲ್ಲಿಗೆ ಬಂದಿದ್ದೇವೆ. 50ಕ್ಕಿಂತ ಜಾಸ್ತಿ ಇದ್ದೇವೆ. ಈಗ ಶುಚೀಕರಣ ಎನ್ನುವಾಗ ಏನು ಮಾಡ್ತೀರಿ? ನಾವು ಭಕ್ತಾದಿಗಳು ಉಂಡ ಬಟ್ಟಲನ್ನು ತೊಳೆದು ಆಮೇಲೆ ನಾವು ತಣ್ಣೀರಲ್ಲಿ ತೊಳೆದು ಆಮೇಲೆ ಬಿಸಿನೀರಲ್ಲಿ ತೊಳೆದು ಕೊಡ್ತೇವೆ. ಜನರ ಆರೋಗ್ಯವನ್ನು ಕೂಡ ಜಾಗ್ರತೆ ವಹಿಸಿಕೊಂಡು. ಅದೇ ಹಾಗಾಗಿ ಬಹಳ ಸಂತೋಷ. ನಿಮ್ಮ ಕಾರ್ಯಕ್ಕೆ ನಾವು ಶಿರವಾಗಿ ನಮಸ್ಕಾರ ಮಾಡ್ತೇವೆ. ನಮಸ್ತೆ ನಮಸ್ತೆ ನಮಸ್ತೆ. ವೀಕ್ಷಕರೇ, ಮುಂದುವರಿಯುತ್ತಾ ಶುಚೀಕರಣದ ವಿಭಾಗಕ್ಕೆ ನಾಯಕತ್ವವನ್ನು ವಹಿಸುವವರಲ್ಲಿ ಒಬ್ಬರಾಗಿ ಶ್ರೀ ಕೊರಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಶೌರ್ಯ ವಿಪತ್ತು ಘಟಕದ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ನಮ್ಮ ನಾಡಿಗೆ ದೊಡ್ಡ ಯೋಗದಾನವನ್ನು ಕೊಡ್ತಾ ಇದ್ದಾರೆ. ಮಧೂರು ಮೂಡಪ್ಪ ಸೇವೆಯ ವಿಶೇಷದಲ್ಲಿ ನಿಮ್ಮದ್ದಾದಂತಹ ಕೊಡುಗೆ, ನಿಮ್ಮ ತಂಡದ್ದಾದಂತಹ ಕೊಡುಗೆ ಅನನ್ಯವಾದ್ದು. ಇದನ್ನು ತಾವು ಹೇಗೆ ಕಾಣ್ತೀರಿ ಅಂತ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮವರ್ ಒಕ್ಕೂಟದ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಮವರ್ ಒಕ್ಕೂಟದವರು ಮತ್ತು ಶೌರ್ಯ ತಂಡದ ಎಲ್ಲರೂ ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತಾರೆ. ಮಾತ್ರವಲ್ಲ, ನಾವು ಯಾವಾಗ ಕರೆದರೂ ನಮ್ಮ ಶೌರ್ಯ ವಿಪತ್ತು ಎಲ್ಲರೂ ಒಗ್ಗಟ್ಟಾಗಿ ಬರ್ತೇವೆ. ನಾವು ಇಲ್ಲಿನ ಉತ್ಸವ ತೊಡಗಿ ಇವತ್ತಿಗೆ 10ನೇ ದಿವಸ. ಈಗ ಇವತ್ತಿನ ದಿವಸದಲ್ಲಿ ಎಷ್ಟು ಜನ ನೀವು ಬಂದಿದ್ದೀರಿ ತಂಡದಲ್ಲಿ? ನಾವು ನಮ್ಮ ಮವರ್ ಒಕ್ಕೂಟದಿಂದ ಸಾಧಾರಣ 95 ಜನ ಬಂದಿದ್ದೇವೆ. ಹೌದು. ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ? ನಾವೆಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಅದನ್ನು ಎಲ್ಲ ಜಾಗೆಯಲ್ಲಿ ಕೂಡ ನಾವು ಮುಂದುವರಿಸ್ತೇವೆ. ಇದಕ್ಕೆಲ್ಲ ಮುಖ್ಯ ಕಾರಣಗಳು ನಮ್ಮ ಯೋಜನೆಯ ಯೋಜನಾಧಿಕಾರಿ ಮತ್ತು ವಲಯದ ಸೂಪರ್ವೈಸರು, ಸೇವಾ ಪ್ರತಿನಿಧಿ, ಮವರ್ ಅಧ್ಯಕ್ಷರು, ಹಾಗೆ ನಮ್ಮ ಎಲ್ಲದಕ್ಕೆ ನಮಗೆ ಯಾವಾಗ ಕರೆದರೂ ನಮಗೆ ಕೈ ಜೋಡಿಸುವವರು ನಮ್ಮ ಅಖಿಲೇಶನ್ನ ನಗುಮುಗ. ಸರಿ, ಸಂತೋಷವಾಗಿದೆಯೋ? ಹೌದೌದು, ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಿ. ಒಂದು ಲಾಂಛನದ ಅಡಿಯಲ್ಲಿ ಧರ್ಮಸ್ಥಳ ಎನ್ನುವಂಥದ್ದೇ ದೊಡ್ಡ ಲಾಂಛನ. ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರದಲ್ಲಿ ನಡೆಯುವ ದೊಡ್ಡ ಕೆಲಸಗಳಿಗೆ ನಿಮ್ಮದಾದಂತಹ ಶಕ್ತಿ, ಸಾಮರ್ಥ್ಯ, ಪ್ರತಿಭೆ ಎನ್ನುವಂಥದ್ದು ವ್ಯಯವಾಗ್ತದೆ, ಮತ್ತೊಂದು ಸಮಾಜಕ್ಕೆ ಬೆಳಕಾಗ್ತದೆ ಎನ್ನುವ ನಿಟ್ಟಿನಲ್ಲಿ ನೀವು ನಡೆಸ್ತಿರುವಂತಹ ಕಾರ್ಯಕ್ಕೆ ನಮ್ಮ ದೊಡ್ಡ ನಮಸ್ಕಾರ. ನಮಸ್ತೆ. ನಮಸ್ತೆ ವೀಕ್ಷಕರೇ, ಮಧೂರು ಮೂಡಪ್ಪ ಸೇವೆ ತತ್ಸಂಬಂಧಿ ಚಟುವಟಿಕೆಗಳು ತೊಡಗಿ ಅದರ ಸಂಭ್ರಮದಲ್ಲಿ ನಾವಿದ್ದೇವೆ ಎನ್ನುವಾಗ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಒಟ್ಟು ಸೇರಿಸಿ ನೋಡುವಾಗ ಇವತ್ತಿನದ್ದು 10ನೇ ದಿನದ ಸಂಭ್ರಮ. ಮೊದಲ ದಿನದ ಸ್ವಯಂ ಸೇವಕತ್ವದ ಪ್ರಧಾನ ವಾಹಿನಿಯಲ್ಲಿ ಯಾರು ದೊಡ್ಡ ಯೋಗದಾನವನ್ನು ಕೊಟ್ಟಿದ್ದಾರೋ, ಪೆರಣೆ ಮುಚ್ಚಿಲೋಟು ಶ್ರೀ ಭಗವತಿ
ಕ್ಷೇತ್ರದ ಸಮಿತಿ ಮತ್ತು ಅದರ ಕಾರ್ಯಕರ್ತರು ಮತ್ತೆ 10ನೇ ದಿನಕ್ಕಾಗುವಾಗ ಶ್ರೀ ಕ್ಷೇತ್ರದಲ್ಲಿ ತಮ್ಮ ಯೋಗದಾನವನ್ನು ಮಾಡ್ತಾ ಇದ್ದಾರೆ ಎನ್ನುವ ಒಂದು 10 ದಿನಗಳ ಸಾಂಸ್ಕೃತಿಕವಾದಂತಹ ಒಂದು ಕೊಡುಕೊಳ್ಳುವಿಕೆ ಮತ್ತೆ ಅದು ಸಂಭ್ರಮ ರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ನೇತೃತ್ವವನ್ನು ವಹಿಸುವವರಲ್ಲಿ ಒಬ್ಬರಾಗಿ, ಒಬ್ಬ ಧೀಮಂತ ನಾಯಕರಾಗಿ, ಪೆರಣೆ ಭಗವತಿಯ ಮಕ್ಕಳಲ್ಲಿ ಅತ್ಯಂತ ಶ್ರೇಷ್ಠರ ನೆಲೆಯಲ್ಲಿ ನೆಲೆಸಿರುವಂತಹ ಶ್ರೀ ಶಿವಶಂಕರ ನೆಕ್ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರೊಂದಿಗೆ ಈ ಅನುಭವವನ್ನು ಹಂಚಿಕೊಳ್ಳೋಣ. ನಮಸ್ಕಾರ. ಬಹಳ ಸಂತೋಷ ಆಯಿತು. ನಮಗೆ ಇವತ್ತು ಅನ್ನದಾನವನ್ನು ಬಡಿಸುವಂಥ ಭಾಗ್ಯ ಶ್ರೀ ಸಮಿತಿಯವರು ನೀಡಿದರು. ಇವತ್ತು ಈ ಮಳೆ ಬಂದು ಪೂರ್ತಿ ನೀರಲ್ಲಿ ನಾವು ಅನ್ನಪ್ರಸಾದವನ್ನು ಬಡಿಸಬೇಕಾಯಿತು. ಆವಾಗ ನನ್ನ ಮನಸ್ಸಿಗೆ ಬಂದಂಥದ್ದು, ನಮಗೆ ದೇವರು ಒಂದು ಭಾಗ್ಯವನ್ನು ಕೊಟ್ಟರು, ದೇವರ ಸೇವೆ ಮಾಡುವಂಥ ಭಾಗ್ಯವನ್ನು ಕೊಟ್ಟರು. ಯಾಕೆಂದರೆ ಪ್ರತಿ ವರ್ಷ ಈ ಮಧುವಾಹಿನಿ ನದಿ ಹೊಳೆಯಲ್ಲಿ ನೀರು ಬಂದು ನಮ್ಮ ದೇವಾಲಯ ಜಲಾವೃತವಾಗಿ, ಜೊತೆಗೆ ನಾವು ಸಿದ್ಧಿವಿನಾಯಕ ಮದನಂತೇಶ್ವರನಿಗೆ ಪ್ರತಿ ವರ್ಷವೂ ನೈವೇದ್ಯವನ್ನು ಮಳೆ ನೀರಲ್ಲಿ ಹೋಗಿ ಕೊಡ್ತಾ ಇರ್ತೀವಿ. ಆ ದೇವರು ನೈವೇದ್ಯವನ್ನು ಮಳೆ ನೀರಲ್ಲಿ ತಗೊಳ್ಳುವಾಗ ಅದೇ ರೀತಿ ನನ್ನ ಭಕ್ತ ವೃಂದದವರು ಒಂದು ದಿವಸ ಈ ಮಳೆ ನೀರಲ್ಲಿ ಕೂತು ಊಟ ಮಾಡಲಿ ಎಂಬುದಾಗಿ ನಮಗೆ ಆ ಒಂದು ಅನ್ನಪ್ರಸಾದವನ್ನು ತೆಕ್ಕೊಳ್ಳುವಂಥ ಭಾಗ್ಯವನ್ನು ಇವತ್ತು ದೇವರು ನಮಗೆ ಒದಗಿಸಿಕೊಟ್ರು. ಅದನ್ನು ಬಡಿಸುವಂಥ ಭಾಗ್ಯ ನಮ್ಮ ಸಮುದಾಯದವರಿಗೆ ಸಿಕ್ಕಿದ್ದು ಬಹಳ ಸಂತೋಷವಾಗಿದೆ. ಈಗ ನೀವೇ ಹೇಳಿದ ರೀತಿಯಲ್ಲಿ ಪ್ರತಿಕೂಲವಾದ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮವರ ಉತ್ಸಾಹ ಕಮ್ಮಿ ಆಗಲಿಲ್ಲ, ಅವರ ಸೇವೆಯಲ್ಲಿ ಯಾವುದೇ ಕುಂದುಕೊರತೆ ಬರಲಿಲ್ಲ ಎನ್ನುವುದರಿಂದ ಮೊದಲನೇ ದಿನವೂ ನಿಮ್ಮಿಂದ ಮತ್ತು ನಿಮ್ಮವರಿಂದ ಉಂಟಾದಂತಹ ಯಾವ ಸೇವಾ ಕೈಕರ್ಯ ಅದು 10ನೇ ದಿನದ ಪ್ರಧಾನ ಸನ್ನಿವೇಶಕ್ಕೆ ಬರುವಾಗ ಮೂಡಪ್ಪ ಸೇವೆಯ ಸಂಭ್ರಮದಲ್ಲಿ ನೀವೇ ಬರಬೇಕು ಅಂತ ಉತ್ಸಾಹ ಸಮಿತಿಯವರು ನೇರವಾಗಿ ಕೇಳಿಕೊಂಡ ಒಂದು ರೀತಿಯ ಏನು ಹೇಳುವುದು, ಒಂದು ಸಾಮರಸ್ಯ, ಒಂದು ರೀತಿಯ ಸಾಂಸ್ಕೃತಿಕವಾದ ಕೊಡುಕೊಳ್ಳುವಿಕೆ ದೇವಾಲಯಕ್ಕೂ ಪೆರಣ ದೇವಾಲಯಕ್ಕೂ ಒಂದು ಸುವರ್ಣ ಸೇತುವೆಯನ್ನು ನಿರ್ಮಿಸಿದ ಹಾಗಾಗಿದೆ. ಅದನ್ನು ತಾವು ಹೇಗೆ ಕಾಣ್ತೀರಿ ಅಂತ? ಖಂಡಿತವಾಗಿಯೂ ಯಾಕಂದರೆ ಈ ಪ್ರತಿಕೂಲ ಹವಾಮಾನ ಬರುತ್ತೆ, ಈ ರೀತಿ ಮಳೆ ಬರುತ್ತೆ ಎಂಬುದಾಗಿ ನಮಗೆ ಯಾರಿಗೂ ಗೊತ್ತಿರುವುದಿಲ್ಲ. ನಿನ್ನೆ ನಮ್ಮ ಯೋಚನೆ ಬೇರೆ ಇತ್ತು, ಆದರೆ ಭಗವಂತ ನಮಗೆ ಏನು ತೋರಿಸಿದಾನೆಂದರೆ ನಿಮ್ಮ ಪ್ಲಾನ್ ಏನಿದ್ರು ಭಗವಂತನ ಉದ್ದೇಶ, ಭಗವಂತನ ಯೋಚನೆ ಬೇರೆನೇ ಇರುತ್ತದೆ ಎಂಬುದಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ನಿನ್ನೆ ಯೋಚನೆ ಅಲ್ಲ, ಇವತ್ತು ಒಂದೇ ಒಂದು ಭಗವಂತನಿಗಿಂತ ಮೇಲೆ ಯಾರೂ ಇಲ್ಲ, ಎಲ್ಲವನ್ನು ನಾನು ಬೇಕಾದ ರೀತಿಯಲ್ಲಿ ಯೋಚನೆ ಮಾಡ್ಕೊಳ್ತೇನೆ ಎಂಬುದು ಭಗವಂತ ಈ ಮಳೆ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾನೆ. ಜೊತೆಗೆ ಇವತ್ತು ಬಳಸೋದು ನಾವು ಎಂಬುದಾಗಿ ಭಗವಂತನ ನಾವೇ ಬರಬೇಕೆಂಬುದಾಗಿ ಮೊದಲೇ ನಿಶ್ಚಯ ಮಾಡಿದ್ರು. ಈ ಸಮಿತಿಯವರು ನಮಗೆ ಭಗವಂತನ ಮೂಲಕ ಹೇಳಿಸಿಕೊಟ್ಟಿದ್ದಾರೆ. ಅದರಿಂದ ಮಳೆ ಬರುವುದು ನಮಗೆ ಗೊತ್ತಿಲ್ಲ, ನಾವು ಬಳಸೋದು ನಮಗೆ ಗೊತ್ತಿತ್ತು, ಮತ್ತೆ ಮಳೆ ಬರುವುದು ನಮಗೆ ಗೊತ್ತಿಲ್ಲ. ಅದರಿಂದ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರು ಮತ್ತೆ ನಾವು ನಂಬಿಕೊಂಡು ಬರುವಂತಹ ನಮ್ಮ ಆರಾಧ್ಯ ದೇವಿಯಾದ ಮುಚ್ಚುಲೋಟ ಭಗವತಿಯಮ್ಮ ನಮಗೆ ಒಂದು ಭಾಗ್ಯ, 2 ಕ್ಷೇತ್ರವನ್ನು ಒಂದುಗೂಡಿಸಿ ನಮಗೆ ಈ ಭಾಗ್ಯವನ್ನು ಒದಗಿಸಿಕೊಟ್ಟಿದೆ. ಆಗಲಿ ಸರ್, ನಮ್ಮ ನಾಡಿನ ಧಾರ್ಮಿಕ ವಲಯದಲ್ಲಿ ಪೆರಡೆ ಮುಚ್ಚಿಲೋಟು ಭಗವತಿ ಕ್ಷೇತ್ರದ ಕೊಡುಗೆ ಎನ್ನುವುದು ಅನನ್ಯವಾದ್ದು, ಅನಂತವಾದ್ದು. ಅದ್ರ ಜೊತೆಗೆ ಒಂದು ವಿಷಯ ಸೇರಿಸ್ಕೊಳ್ತೇನೆ ನೋಡಿ, ಇದೊಂದು ದೇವರು ನಮಗೆ ಒಂದು ಇಂಡಿಕೇಶನ್ ಕೊಟ್ಟಿದ್ದಾರೆ. ಈ ಮಧುವಾಹಿನಿ ಹೊಳೆ ಪ್ರತಿ ವರ್ಷ ಉಕ್ಕಿ ಹರಿದು ನೀರು ಜಲಾವೃತ ಆಗುತ್ತೆ. ಅದರಿಂದ ನಮಗೆ ಒಂದು ಇಂಟಿಮೇಷನ್ ದೇವರು ಕೊಟ್ಟಿದ್ದಾರೆ, ಅಂದ್ರೆ ಈ ಜಲಾವೃತ ಆಗೋದನ್ನ ನೀವು ತಡೆಪಡೆ ಮೂಲಕ ಕಂಟ್ರೋಲ್ ಮಾಡಬಹುದು, ಇಲ್ಲದ್ರೆ ನಿಮಗೆ ಮುಂದಕ್ಕೆ ದೊಡ್ಡ ಗಂಡಾಂತರವಿದೆ ಎಂಬುದಾಗಿ ಭಗವಂತ ಪ್ರಳಯದಲ್ಲಿ ಇವತ್ತು ಪ್ರತಿ ಜನರು ಪ್ರಳಯದಲ್ಲಿ ನಡೆದಾಡಿದ್ದಾರೆ. ಅದರಿಂದ ಇದೊಂದು ಇಂಟಿಮೇಷನ್ ಆಗಿದೆ. ಭಗವಂತನಿಗೆ ನಾವು ಮನಸ್ಸು ಮಾಡಿದ್ರೆ, ಭಕ್ತರೆಲ್ಲರೂ ಮನಸ್ಸು ಮಾಡಿದ್ರೆ, ಭಕ್ತಾದಿಗಳು ಮನಸ್ಸು ಮಾಡಿದ್ರೆ ಅದನ್ನು ಕಟ್ಟುವ ಮೂಲಕ ಅದಕ್ಕಿಂತ ದೇವರು ಇಂಟಿಮೇಷನ್ ಅನಾಹುತವನ್ನ ಇದನ್ನು ಯೋಚನೆ ಮಾಡಿ 10ನೇ ದಿನದ ಅನ್ನಪೂರ್ಣ ಭೋಜನ ಶಾಲೆಯ ಸಂಪೂರ್ಣ ಸುಪರ್ದಿ ಈಗ ನಿಮ್ಮ ಮತ್ತು ನಿಮ್ಮ ಸಮಿತಿಯ ಕೈಯಲ್ಲಿದೆ ಎನ್ನುವಾಗ ನಿರ್ಣಾಯಕವಾದ ಹಂತದಲ್ಲಿ ನಾವಿದ್ದೇವೆ. ಮೂಡಪ್ಪ ಸೇವೆಯ ಸಂಭ್ರಮ, ಏನೇನು ವಿಶೇಷಗಳನ್ನು ಇವತ್ತು ಭಕ್ತಾದಿಗಳಿಗೆ ಉಣಬಡಿಸಿದ್ದೀರಿ ಅಂತ? ಇದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ನೋಡಿ, ನಾವು ಇವತ್ತು ಭಕ್ತಿಯನ್ನ ಬೆಳೆಸಿದ್ದೇವೆ. ಭಕ್ತಿಯನ್ನು ಎಲ್ಲಿ ಕಂಡಿದ್ದೇವೆ ಅಂದ್ರೆ ಆ ಕೆಸರಲ್ಲಿ ನಮ್ಮ ಸಮಾಜದ ಮಹಿಳೆಯರಿರ್ಬೋದು, ಪ್ರಾಯದವರು ಇರ್ಬೋದು, ಮಕ್ಕಳಿರ್ಬೋದು,
ಭಕ್ತಿಯನ್ನ ಯಾವುದ ಅನ್ನದ ರೂಪದಲ್ಲಿ ಬಳಸಿಕೊಟ್ಟಿದ್ದಾರೆ. ಜೊತೆಗೆ ಪಾಕಶಾಲೆಯಲ್ಲಿಯೂ ಅಷ್ಟೇ ಭಕ್ತಿಯನ್ನು ಕಂಡಿದ್ದೇನೆ. ಪಾಕ ಮಾಡುವವರು ಆ ಭಕ್ತಿಯಿಂದ ಎಷ್ಟೇ ತೊಂದರೆ ಇದ್ರು, ಮಳೆ ನೀರು ಕೊಚ್ಚಿ ಹೋಗಿದ್ರು, ಬೆಂಕಿ ಉರಿಸಲಿಕ್ಕೆ ಕಷ್ಟ ಆಗಿದ್ರು, ಭಕ್ತಿಯಿಂದ ಅನ್ನ ಪ್ರಸಾದ ಮಾಡಿದ್ದಾರೆ. ಜೊತೆಗೆ ಉಗ್ರಾಣದಲ್ಲಿ ನೋಡಿದ್ರು ಅಲ್ಲಿಯೂ ಸೇವೆ ಮಾಡುವವರು ಯಾವೆಲ್ಲ ಅಸ್ತವ್ಯಸ್ತವಾಗಿದ್ರು ಸಂತೋಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ನಾನು ಇವತ್ತು ಭಕ್ತಿಯನ್ನು ಮಾತ್ರ ಕಂಡಿದ್ದೇನೆ. ಅದರಿಂದ ಈ ಊಟ ಏನು ಮಾಡಿದ್ದೇವೆ ಎಂಬುದಾಗಿ ನಮಗೆ ಯೋಚನೆಯೇ ಬರಲಿಲ್ಲ. ಭಕ್ತಿಯ ಅನ್ನ ನಾವು ಉಣಬಡಿಸಿದ್ದೇವೆ. ಮತ್ತೆ ಅದನ್ನು ಎಲ್ಲರೂ ಉಂಡಿದ್ದಾರೆ ಅಂತ, ಅದು ಒಂದು ವಿಭಾಗಕ್ಕೆ ಸೀಮಿತವಾಗಲಿಲ್ಲ ಅಂತ, ಎಲ್ಲರೂ ಉಂಡಿದ್ದಾರೆ, ಭಕ್ತಿ ಶ್ರದ್ಧೆಯನ್ನು ಸ್ವೀಕರಿಸಿದ್ದಾರೆ ಮತ್ತು ಅವರು ಅವರ ಶ್ರದ್ಧೆಯನ್ನು ತೋರ್ಪಡಿಸಿದ್ದಾರೆ ಅಂತ. ನಮ್ಮ ಸಮಾಜದ ಬಂಧುಗಳು, ನನ್ನ ಬಂಧುಗಳು ಇವತ್ತು ನಾವು ಎಂಬುದಾಗಿ ಅಲ್ಲಿ ತೋರಿಸಲೇ ಇಲ್ಲ. ನಾವು ದೇವರ ಸೇವೆ ಮಾಡಲಿಕ್ಕೆ ಒಂದು ಭಾಗ್ಯ ಸಿಕ್ಕಿದೆ. ಈ ಭಾಗ್ಯವನ್ನು ಈ ರೀತಿ ನಮ್ಮ ಸೇವೆ ಮೂಲಕ ಪಡಿಸಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಹೇಳಿದ್ರೆ ಭಗವಂತ ಎಷ್ಟೋ ದಿವಸ ನೀರಲ್ಲಿ ನಿಂತಿದ್ದಾರೆ, ನಾವು ಒಂದು ದಿವಸ ನೀರಿನಲ್ಲಿ ನಮಗೆ ತೊಂದರೆ ಇಲ್ಲ ಎಂಬುದಾಗಿ ಸಂತೋಷವಾಗಿ ಎಲ್ಲರೂ ಈ ಭಕ್ತಿಯನ್ನ ಇವತ್ತು ಬಡಿಸಿದ್ದಾರೆ. ಅಲ್ಲಿ ಬಹಳ ಸಂತೋಷದಾಯಕವಾದಂತಹ ವಿಚಾರ. ಪ್ರತಿಕೂಲ ಪರಿಸ್ಥಿತಿಯನ್ನು ಅನುಕೂಲಕರವನ್ನಾಗಿಸಿ ದೇವಾಲಯದಲ್ಲಿ ನಡೆಯುತ್ತಿರುವಂತಹ ಬಹಳ ದೊಡ್ಡ ಉತ್ಸವಕ್ಕೆ ತಮ್ಮದೇ ಆದಂತಹ ಯೋಗದಾನವನ್ನು ಕೊಟ್ಟವರು ಪೆರ್ನೆ ಮುಚ್ಚಿಲೋಟ ಭಗವತಿ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಅದರ ಧುರೀಣರು ಎನ್ನುವಾಗ ಅವರಿಗೆ ಮುಖವಾಣಿಯಾಗಿ, ಅವರ ಧ್ವನಿಯಾಗಿ ಶ್ರೀ ಶಿವಶಂಕರ ನೆಕ್ಕರಾಜ್ ಅವರು ನಮ್ಮ ಜೊತೆಗೆ ಇಷ್ಟು ಹೊತ್ತು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಅನಂತಾನಂತ ಕೃತಜ್ಞತೆಗಳು. ನಾವೀಗ ನಿಂತಿರುವಂಥದ್ದು ಅತಿಥಿಗಳ ಭೋಜನ ಶಾಲೆಯ ಬಳಿ. ಇಲ್ಲಿ ಅತಿಥಿಗಳ ಆತಿಥ್ಯ ಮತ್ತು ಕಾರ್ಯಕರ್ತರ ವ್ಯವಸ್ಥೆಯ ಉಸ್ತುವಾರಿಯನ್ನು ಹೊಂದಿಕೊಂಡಿರುವ ನಮ್ಮ ಮಿತ್ರ ಪ್ರದೀಪ್ ಬೆಳ್ಳೂರು ಜೊತೆಗಿದ್ದಾರೆ. ಮೂಲತಃ ಪಾದರಸದಂತಹ ವ್ಯಕ್ತಿತ್ವದ ಶ್ರೀ ಪ್ರದೀಪ್ ಅವರು ಸದ್ದಿಲ್ಲದ ಸಾಧಕರ ಶಾಲೆಗೆ ಸೇರಿದವರು. ಈ ಕ್ಷೇತ್ರದಲ್ಲಿ ನಡೆಸುತ್ತಿರುವಂತಹ ಸ್ವಯಂ ಸೇವಕರ ಮತ್ತು ನಾಯಕರ ಸೇವೆಯಲ್ಲಿ ಬೆಳಕಿನ ಅಡಿಯಲ್ಲಿ ಎಲ್ಲರ ಮುಂದೆ ಕಾಣಿಸಿಕೊಳ್ಳುವವರು ಕೆಲವರಾದರೆ, ಮತ್ತೆ ಕೆಲವರು ಸದ್ದಿಲ್ಲದೆ ಸಾಧನೆ ಮಾಡ್ತಾ ಇರುವವರು. ಅಂಥವರ ಶಾಲೆಗೆ ಸೇರುವವರು ಶ್ರೀ ಪ್ರದೀಪ್ ಅವರು. ಉತ್ಸವದ ಆರಂಭದಿಂದ ಇಂದಿನವರೆಗೆ ಈ ವಿಭಾಗದ ಎಲ್ಲ ವಲಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದ್ಭುತವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಎನ್ನುವಾಗ ಬನ್ನಿ ಅವರೊಂದಿಗೆ ಅವರ ಅನುಭವವನ್ನು ಹಂಚಿಕೊಳ್ಳೋಣ. ನಮಸ್ಕಾರ, ನಾನು ಪ್ರದೀಪ್ ಬೆಳ್ಳೂರು ಅಂತ. ನಾನು ಸಾಧಾರಣ 2.5 ತಿಂಗಳಿಂದ ಮಧೂರು ದೇವಸ್ಥಾನದ ಬ್ರಹ್ಮೋತ್ಸವಕ್ಕಾಗಿ ಕಾರ್ಯಕರ್ತನಾಗಿ ವ್ಯವಹರಿಸ್ತಾ ಇದ್ದೇನೆ ಹಾಗೂ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗೂ ಬ್ರಹ್ಮಕಲಶ ಶುರುವಾದ ನಂತರ 25ರಿಂದ ನಾನು ಇಲ್ಲಿ ಬಂದು ಈ ಸ್ವಯಂ ಸೇವಕರು ಮತ್ತು ಅತಿಥಿಗಳಿಗೆ ಭೋಜನ ಶಾಲೆಯ ಎಲ್ಲ ಉಸ್ತುವಾರಿಯನ್ನು ಹೊತ್ತುಕೊಂಡು ಎಲ್ಲರನ್ನು ಸಮಾನರಾಗಿ ಕಂಡುಕೊಂಡು ಸ್ವಯಂ ಸೇವಕರನ್ನು ನನ್ನಂತೆ ಸ್ವಯಂ ಸೇವಕರಾಗಿ ಕಂಡುಕೊಂಡು ಎಲ್ಲರಿಗೂ ಬೇಕಾದ ಸರಳ ರೀತಿಯ ಹೇಗೆ ವ್ಯವಸ್ಥೆ ಮಾಡಲಿಕ್ಕಾಗ್ತದೆ ಅದೇ ವ್ಯವಸ್ಥೆಯಲ್ಲಿ ಇದುವರೆಗೆ ಕೊಂಡೋಗಿದ್ದೇನೆ. ಇನ್ನು ಮುಂದೆ ಹಾಗೆ ಕೊಂಡೋಗುವ ಒಂದು ಇಚ್ಛೆ ಇದ್ದ ಮುಂದುವರಿಸ್ತೇವೆ. ಅದೆಲ್ಲ ಆ ಮಹಾಗಣಪತಿ ಅನುಗ್ರಹ ಎಂದು ನೆನೆಸಿಕೊಳ್ತೇನೆ. ಪ್ರದೀಪರೇ, ಈಗ ನಿಮ್ಮನ್ನು ನೋಡಿದಾಗ ನಿಮ್ಮ ನಾಯಕತ್ವ ಎನ್ನುವುದು ಆರಂಭದಿಂದ ಇಂದಿನವರೆಗೆ ಒಂದೇ ರೀತಿಯಲ್ಲಿ ನಡೆದು ಬಂದಿದೆ. ಹಾಗೆ ಅಂತ ಕಾರ್ಯಕರ್ತರು ಪಾಳಿಯಲ್ಲಿ ಶಿಫ್ಟಿನಲ್ಲಿ ಬೇರೆ ಬೇರೆ ಇಲ್ಲಿ ವ್ಯತ್ಯಾಸ ಆಗುವುದನ್ನು ಗಮನಿಸಿದ್ದೇನೆ. ಆದರೆ ನಾಯಕತ್ವ ಎನ್ನುವುದು ಇಲ್ಲಿ ಬದಲಾಗಲೇ ಇಲ್ಲ ಅಂತ ತಾವು ನಿರಂತರವಾಗಿ ಎಲ್ಲರಿಗೆ ಬೇಕಾದ ನಿರ್ದೇಶನವನ್ನು ಕೊಡ್ತಾ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀರಿ ಎನ್ನುವಾಗ ಒಬ್ಬೊಬ್ಬರ ಮನಸ್ಸು ಒಂದೊಂದೇ ರೀತಿ, ಎಲ್ಲ ವ್ಯಕ್ತಿಗಳು ಒಂದೇ ರೀತಿ ಯೋಚನೆ ಮಾಡುವುದಿಲ್ಲ. ಆದರೆ ಮಧೂರಿನ ಮೂಡಪ್ಪ ಸೇವೆಯ ಮತ್ತು ಮಧೂರಿನ ಬ್ರಹ್ಮಕಲಶದ ವಿಶೇಷ ಏನು ಅಂತಂದರೆ ಒಂದೇ ಮನಸ್ಸಿನಿಂದ ಎಲ್ಲರೂ ದುಡಿಯುತ್ತಾ ಇದ್ದಾರೆ ಅಂತ. ಯಾರ ಬಾಯಲ್ಲಿ ಕೇಳಿದ್ರು ದೊಡ್ಡಜ್ಜನ ಸೇವೆ ಎನ್ನುವಂಥ ಒಂದು ಮಾತು ಬರ್ತಾ ಇದೆ. ಅದನ್ನು ತಾವು ಹೇಗೆ ಕಾಣ್ತೀರಿ? ನಮ್ಮಲ್ಲಿ ಈಗ ಎಲ್ಲ ವ್ಯವಸ್ಥೆಯು ಅವ್ಯವಸ್ಥೆಗೆ ಯಾವುದು ಹೋಗುವ ಹಾಗೆ ಇಲ್ಲ, ಎಲ್ಲ ವ್ಯವಸ್ಥಿತವಾಗಿ ಹೋಗುತ್ತೆ. ಹಿರಿಯರ ಮಾರ್ಗದರ್ಶನ ನಮಗೆ ಕೊಡ್ತಾರೆ. ಹಿರಿಯರು ನೀನು ಹೇಗಿರಬೇಕು, ಹೇಗೆ ಇದನ್ನು ಮುಂದುವರಿಸಬೇಕಂತ ಹೇಳಿಕೊಡ್ತಾರೆ. ಅವರ ಮಾರ್ಗದರ್ಶನಂತೆ ನಾವು ಮುಂದುವರಿಸಿ ಇದುವರೆಗೆ ಹೋಗಿದೆ. ಎಲ್ಲ ಆ ಮಹಾಗಣಪತಿ ಅನುಗ್ರಹ ನಮಗೆ. ಹೌದು, ಬಹಳ ಒಳ್ಳೆಯ ಮಾತು. ಜೊತೆಗೆ ಒಂದು ಮಾತನ್ನು ಕೇಳಬೇಕು. 1ರಿಂದ 10ನೇ ದಿನದವರೆಗೆ ಎಲ್ಲವೂ ಸಸೂತ್ರವಾಗಿ ನಡೆದರೆ 10ನೇ ದಿವಸಕ್ಕಾಗುವಾಗ ಬೆಳಗಿನ ಜಾವ ಸುರಿದ ಮಳೆ ನಮಗೆ ಪ್ರತಿಕೂಲವಾಗಿ ಇಲ್ಲಿ ತುಂಬ ತೊಂದರೆಯನ್ನು ಕೊಟ್ಟಿದೆ. ಆದರೆ ದೇವರ ಅನುಗ್ರಹವೋ ಎನ್ನುವ ಹಾಗೆ ಬೆಳಗ್ಗಿನಿಂದ ರಾತ್ರಿಯ ತನಕ ಇಲ್ಲಿ ನಡೆದ ಯಾವುದೇ ವಿಚಾರಕ್ಕೆ ಅದು ತುಂಬ ಪ್ರತಿಕೂಲ ಕೊಡಲಿಲ್ಲ ಅಂತ. ನಿತ್ಯ ಕಾಯಕಕ್ಕೆ ಈಗ ಕೆಲವೊಮ್ಮೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬುಡಮೇಲಾಗಿದೆ ಇತ್ಯಾದಿ ವಿಚಾರಗಳನ್ನು ಬಿಟ್ಟರೆ ಬಾಕಿ ಬರುವಂತಹ ಭಕ್ತಾದಿಗಳಿಗಿರುವ ಆತಿಥ್ಯವಾಗಲಿ ಸೇವೆ ಆಗಲಿ ಏನೂ ತೊಂದರೆ ಆಗಲಿಲ್ಲ ಎನ್ನುವಾಗ ಉಸ್ತುವಾರಿಯನ್ನು ಹೊತ್ತ ತಾವು ಇದನ್ನು ನಿಭಾಯಿಸಿದ ಬಗೆ ಹೇಗೆ ಅಂತ?
ನಾನು ದಿನಾಲು ಬೆಳಿಗ್ಗೆ 5-5:30 ಇಲ್ಲಿ ಮುಟ್ತೇನೆ. ರಾತ್ರಿ ಹೋಗುವಾಗ 1:30-2 ಗಂಟೆ ಎಲ್ಲ ಇಲ್ಲಿಂದ ವ್ಯವಸ್ಥೆಯನ್ನು ಅಂದಿನ ಮುಚ್ಚಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಹೋಗೋದು. ಇವತ್ತು ಮಳೆ ಬಂದ ಕಾರಣ ನಾನು ಇಲ್ಲಿ 5:30ಗೆ ಬರುವಾಗ ಎಲ್ಲ ನೀರಿನ ಮಯ. ಆದರೂ ಅಡುಗೆಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಆ ನೀರನ್ನು ಮಾತ್ರ ನಾನು ಹೊರಗೆ ಹಾಕುವ ಕೆಲಸ. ನನಗೆ ಒಂದು ಚಿಪ್ಪಾರಿಂದ 50 ಜನ ಬೆಳಿಗ್ಗೆನೇ ಸಿಕ್ಕಿದ್ರು, ಕಾರ್ಯಕರ್ತರು ಸಿಕ್ಕಿದ್ರು. ಅವರನ್ನು ಒಳಗೊಂಡು ನಾನು ಎಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಯಾವಾಗಲೂ ನಿತ್ಯ ನಾವು ಹೇಗೆ ಕೊಡ್ತೇವೋ ಟಿಫಿನ್ ಅದೇ ಟೈಮಿಗೆ ಇಲ್ಲಿ ಕೊಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟು ಆ ಮಗನ ದೇವರ ದೊಡ್ಡ ಅನುಗ್ರಹ ಅಂತ ನಾನು ಇದನ್ನು. ಈಗ ದೇವಾಲಯದಲ್ಲಿ ನಾವು ದುಡಿಯುವ ರೀತಿ ಮತ್ತು ಸಮಾಜದಲ್ಲಿ ನಮ್ಮ ಹೊಟ್ಟೆಪಾಡಿಗಾಗಿ ದುಡಿಯುವ ರೀತಿ ಅದು ಎರಡು ಅಂತ, ಅದು ಎರಡು ಬೇರೆ ಬೇರೆ ಎನ್ನುವಾಗ ನಿಮ್ಮನ್ನು ನೋಡುವಾಗ ನಿಮ್ಮ ಕಾಯಕದಲ್ಲಿ ನೀವು ಹೇಗೆ ತೊಡಗಿಕೊಳ್ತೀರೋ ಉಳಿದ ಕಡೆಯಲ್ಲಿ, ಹಾಗೆ ದೇವರ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಒಂದು ಸ್ವಭಾವ ನಿಮ್ಮಲ್ಲುಂಟು. ಅದಂದರೆ ಅನೇಕ ವರ್ಷಗಳ ನಮ್ಮ ಒಡನಾಟದ ಹಿನ್ನೆಲೆಯಲ್ಲಿ ಮತ್ತು ನೀವು ತೊಡಗಿಸಿಕೊಂಡ ಧಾರ್ಮಿಕ ವಲಯಗಳ ಒಂದು ಪರಿಚಯ ಇದ್ದ ಕಾರಣ ಹೇಗೆ ನಿಮ್ಮನ್ನು ನೀವು ಅದಕ್ಕೆ ತಯಾರುಗೊಳಿಸ್ತೀರಿ ಅಂತ. ನನ್ನ ಮಿತ್ರ ವಿಜಯ್ ಅವರೇ ಹಾಗೂ ಅಖಿಲೇಶ್ ಕುಮಾರ್ಗೆ ಅವರಿಗೆ ನಮ್ಮ ಮುಂದಿನ ಪರಿಚಯ, ನಮ್ಮ ಊರಿನವರು ಸಹ. ನಾವು ಸಣ್ಣ ವ್ಯವಸ್ಥೆಯಿಂದ ಈಗ ಒಂದು ದೊಡ್ಡ ಒಂದು ವ್ಯವಸ್ಥೆಗೆ ನನ್ನನ್ನು ನಿಯೋಜಿಸಬೇಕಾದ್ರೆ ನನ್ನಲ್ಲಿ ಹಿರಿಯರು ಏನಾದರೂ ಒಂದು ಕಂಡಿರಬೇಕು. ಅವರ ಒಳ್ಳೆಯ ಗುಣ ನನಗೆ ಬಂದಿದೆ ಅಷ್ಟೇ. ಹಿರಿಯರು ಮಾಡಿದ ಪುಣ್ಯ, ಆ ಪುಣ್ಯಕ್ಕೆ ಇಲ್ಲೇ ಮಹಾಗಣಪತಿ ಅನುಗ್ರಹವೇನ ಎಲ್ಲರಿಗೂ ಅದು ಒದಗಿ ಬರುವ ಭಾಗ್ಯ ಅಲ್ಲ, ಅದು ನನಗೆ ಬಂದಿದೆ. ಅದನ್ನು ಸಂತೋಷಪೂರ್ವಕ ನಾನು ಸ್ವೀಕರಿಸಿದ್ದೇನೆ. ಬಹಳ ಒಳ್ಳೆಯ ಮಾತು ಮತ್ತು ನಿಮ್ಮ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಚಟುವಟಿಕೆ ಅತ್ಯುತ್ತಮವಾಗಿದೆ. ಒಂದು ಮಾತನ್ನು ನಿಮ್ಮಲ್ಲಿ ಕೇಳಲೇಬೇಕು. ಈಗ ಬಹುಶಃ ನೀವು ಅದನ್ನು ಹೇಗೆ ಸ್ವೀಕರಿಸ್ತೀರಿ ನನಗೆ ಗೊತ್ತಿಲ್ಲ. ಇಲ್ಲಿ ಕಾರ್ಯಕರ್ತರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ನೀವು ನಿಭಾಯಿಸ್ತೀರಿ. ಒಬ್ಬ ನಾಯಕ ಎನ್ನುವ ನಿಟ್ಟಿನಲ್ಲಿ ಅಥವಾ ಒಂದು ವ್ಯಾಪ್ತಿ ಎನ್ನುವ ನಿಟ್ಟಿನಲ್ಲಿ. ಎಷ್ಟೋ ಬಾರಿ ನಾನೇ ವೈಯಕ್ತಿಕವಾಗಿ ನೋಡಿದ್ದೇನೆ, ಬಟ್ಟಲು ತೊಳೆಯುವುದಕ್ಕೆ ಜನ ಕಡಿಮೆ ಇದ್ದರೆ ತಾವೇ ಅಲ್ಲಿ ಇತ್ತುಕೊಂಡು ಬಟ್ಟಲನ್ನು ತೊಳೆಯುವುದು, ಶುಚೀಕರಣ ಮಾಡಬೇಕಾದಲ್ಲಿ ತಾವೇ ಶುಚೀಕರಣ ಮಾಡುವಂಥದ್ದು, ಇನ್ನಿತರ ಕೆಲಸ ಮಾಡಬೇಕಿದ್ರೆ ಅದನ್ನು ಮಾಡುವುದು, ಬಡಿಸಬೇಕಿದ್ರೆ ಬಡಿಸುವುದು. ಹಾಗಾಗಿ ಸರ್ವಾಂಗೀಣವಾದ ಒಬ್ಬ ಕಲಾವಿದ ತಾವು ಅಂತ. ಹಾಗಿರುವಾಗ ಹೇಗೆ ಅದನ್ನು ಮಾಡ್ತೀರಿ? ನಾನು ನಾಯಕನಾಗಿ ಇಲ್ಲಿ ಬರಲಿಲ್ಲ, ನಾನು ಎಲ್ಲರಾಗಿ ಒಂದು ಸ್ವಯಂ ಸೇವಕ ಮಾತ್ರ. ನಾಯಕ ಒಬ್ಬನೇ, ವಿನಾಯಕ ಅಲ್ಲ. ಅದು ನಮ್ಮ ದೇವಾಲಯದವರಿಗೆ ಪ್ರತಿಷ್ಠೆ ಮಾಡಿದಂಥ ಮದರಂತೇಶ್ವರ ಮತ್ತು ಸಿದ್ಧಿವಿನಾಯಕ ಮಾತ್ರ. ನಾನು ಎಲ್ಲರಾಗಿರುವ ಒಂದು ಸ್ವಯಂ ಸೇವಕ ಮಾತ್ರ. ನಮಗೆ ಹಿರಿಯರು ಮಾರ್ಗದರ್ಶನ ಮಾಡಿದ್ದು ಹಾಗೆ, ನೀವು ನಾಯಕರಲ್ಲ, ಎಲ್ಲರೂ ನಾಯಕರಲ್ಲ, ನಾವೆಲ್ಲ ಸ್ವಯಂ ಸೇವಕರು. ಇಲ್ಲಿ ಜನಗಳ ಈಗ ಸ್ವಯಂ ಸೇವಕರ ಕೊರತೆ ಇರುವಾಗ ನಾವು ಅದನ್ನು ನಿಭಾಯಿಸಲೇಬೇಕಾಗ್ತದೆ. ಅದು ಇನ್ನೊಬ್ಬರನ್ನು ಹೇಳಿ ಪ್ರಯೋಜನ ಇಲ್ಲ. ಅವರಿಗೆ ಏನೋ ಅಗತ್ಯವೋ ಅನನುಕೂಲವಾಗಿ ಅವರು ಇಲ್ಲಿಂದ ತೆರಳುತ್ತಾರೆ. ಅವರನ್ನು ನಾವು ಹಿಡಿದಿಟ್ಟುಕೊಳ್ಳುವುದು ಸಂಕಷ್ಟದ ವಿಷಯ ಅದು. ಆಗ ನಾವು ಎಲ್ಲ ಕೆಲಸಕ್ಕೂ ತಯಾರಿರಬೇಕು. ಅದು ಕಟ್ಟಿಗೆ ಹೊರುವಲ್ಲಿಂದ ಕ್ಲೀನ್ ಮಾಡುವವರೆಗೆ ಅದು ಶುಚೀಕರಣ ಪ್ರಾಮುಖ್ಯ. ಕೊಡುವುದು ಮುಖ್ಯ ಅಲ್ಲ, ಅದನ್ನು ಬಡಿಸುವುದು ಮತ್ತು ರುಚಿಯಾಗಿ ಕೊಟ್ಟಿದ್ದೇವೆ ಅಷ್ಟೇ, ಶುಚಿಯಾಗಿಯೂ ಕೊಡಬೇಕು. ಅದು ಇರುವುದು ಶುಚಿತ್ವದಲ್ಲಿ ಇರುವುದು. ಈಗ ಎಲ್ಲವೂ ಸರಿ ಎನ್ನುವ ಹಾಗೆ ನಾಡಿದ್ದು ಉತ್ಸವ ಮುಗಿದ ಮೇಲೆ ನಿಮ್ಮ ನೇತೃತ್ವದಲ್ಲಿ ಏನು ಕಾರ್ಯಕರ್ತರು ಇಲ್ಲಿ ತೊಡಗಿಸಿಕೊಂಡಿದ್ದಾರೋ, ದುಡಿದಿದ್ದಾರೋ, ಅದೊಂದು ಅದ್ಭುತವಾದ ಶಕ್ತಿ ಅಂತ. ಒಂದು ಯುವ ಶಕ್ತಿ ಇರಬಹುದು, ಮಾತೃಶಕ್ತಿ ಇರಬಹುದು, ಅಥವಾ ಮಕ್ಕಳದ್ದಾದಂತಹ ಶಕ್ತಿ ಇರಬಹುದು. ಅದನ್ನು ಮುಂದಿನ ಹಂತದಲ್ಲಿ ಮುಂದಿನ ಕಾರ್ಯಗಳಿಗಾಗಿ ಬಳಸುವ ಬಗ್ಗೆ ಏನಾದರೂ ಯೋಜನೆಗಳನ್ನು ಮಾಡಿದ್ದೀರಾ ಅಂತ? ನಾನು ಆಗಲೇ ಹೇಳಿದ್ದೀನಿ ನಿಮ್ಮ ಹತ್ರ, ನಾಯಕನಲ್ಲ, ನಾನು ಸ್ವಯಂ ಸೇವಕ. ಹಾಗೂ ಇಲ್ಲಿ ತುಂಬ ಪಂಚಾಯತಿಯಿಂದ ಬಂದಿದ್ದಾರೆ. ಒಂದು ಪಂಚಾಯತಿಂದ 85, 90, 100, 120, 150 ಜನ ಹಾಗೆ ದಿನಾಲು ಬರ್ತಾ ಇರ್ತಾರೆ. ಎಲ್ಲರನ್ನೂ ಒಂದೇ ಮನಸ್ಸಿನಿಂದ, ಸ್ವಲ್ಪ ಎಲ್ಲರಿಗೂ ಬೇಸರ ಆಗಿರ್ಬೋದು, ಕೆಲವು ಸಮಯದಲ್ಲಿ ಹೇಳುವ ರೀತಿ ಹೇಳ್ಬೇಕಾಗ್ತದೆ. ಅದು ನಮ್ಮ ಅಂತ ಹೊಣೆಗಾರಿಕೆಯಲ್ಲಿ ಇರುವಾಗ ಹಾಗೆ ಹೇಳ್ಬೇಕಾಗ್ತದೆ. ಎಲ್ಲರನ್ನು ಒಂದೇ ರೀತಿ ಕಂಡ್ರೆ ಇಲ್ಲಿ ನಡೆಯುವ ಕೆಲಸ ಅಲ್ಲ. ಆಗ ಸ್ವಲ್ಪ ಒಂದು ಮನಸ್ಸಿಗೆ ಅವರಿಗೆ ಬೇಜಾರಾದ್ರು ಅದನ್ನು ನಾನು ಹೇಳಿದಲ್ಲ, ಅರ್ಥೈಸಿಕೊಳ್ಳುತ್ತಾರೆ. ಏನಕ್ಕೆ ಅವರು ಬರುವುದು ಸ್ವಯಂ ಸೇವಕರಾಗಿ ಅಲ್ವಾ. ಆಗ ನಮಗೂ ಜವಾಬ್ದಾರಿ ಇರುವಾಗ ತುಂಬ ಹೊಣೆ ಇರುತ್ತದೆ. ಹೊಣೆ ಇರುವಾಗ ಅದನ್ನು ನಾವು ನಿಭಾಯಿಸುವುದು ಕಷ್ಟ ಆಗುವಾಗ ಸ್ವಲ್ಪ ಆಚೀಚೆ ಬೇರೆ ಏನೋ ಹೇಳಲಿಕ್ಕಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಬೇಕಾಗ್ತದೆ. ಜೋರು ಸ್ವರದಲ್ಲಿ ಮಾತ್ರ, ಜೋರಾಗಿ ಅಲ್ಲ. ಆಗಲಿ ಪ್ರದೀಪ್ ಅವರೇ, ಅದೊಂದು ಸಹಜವಾದ ಪ್ರಕ್ರಿಯೆ. ಯಾವುದೇ ಒಂದು ಕಾರ್ಯದಲ್ಲಿ 10 ಜನ ತೊಡಗಿಕೊಂಡಾಗ 12 ಅಭಿಪ್ರಾಯ ಬರದ ಹಾಗೆ ನಾವು ಅದನ್ನು ಸರ್ವಸಮರ್ಥವಾಗಿ ನಿಭಾಯಿಸುವುದೇ ಒಂದು ಕಲೆಗಾರಿಕೆ. ದೇವರ ದಯದಿಂದ ನಿಮಗೆ ಆ ಕಲೆಗಾರಿಕೆ ಇದೆ. ಜೊತೆಗೆ ನಮ್ಮ ನಾಡಿನ ಧಾರ್ಮಿಕ ವಲಯಕ್ಕೆ ನಿಮ್ಮಿಂದ ಇನ್ನಷ್ಟು ಸೇವೆಗಳು ಸಲ್ಲಲಿ, ನಮ್ಮ ನಾಡಿನ ಉದ್ಧಾರಕ್ಕೆ ನಿಮ್ಮಿಂದಾದಂತಹ ಯೋಗದಾನ ಸಲ್ಲಲಿ ಅಂತ ಹೇಳ್ತಾ ನಿಮಗೆ ಅನಂತ ಕೃತಜ್ಞತೆಗಳು. ಎಲ್ಲರಿಗೂ ನಿಮ್ಮ ಇದುವರೆಗೆ ನೀವು ಹೇಳಿದಂಥ ಎಲ್ಲ ಮಾತಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ
ಮಧುರ್ ಮದನಂತೇಶ್ವರ ಸಿದ್ಧಿವಿನಾಯಕದವರು ಎಲ್ಲ ಅನುಗ್ರಹವನ್ನು ನಿಮಗೂ ಕರುಣಿಸಲಿ, ನಮ್ಮೊಟ್ಟಿಗೆ ಸ್ವಯಂ ಸೇವಕರಾಗಿ ಬಂದ ಎಲ್ಲರಿಗೂ ಕರುಣಿಸಲಿ. ಊರ ಭಕ್ತ ಹಿಂದೂ ಮಹಾಸಾಗರವೇ ಇದನ್ನೊಂದು ಅನುಭವಿಸಿ ಸಂಪನ್ನಗೊಳ್ಳಲಿ ಅಂತ ನನ್ನ ಆಸೆ. ನಮಸ್ತೆ. ಇಷ್ಟು ಹೊತ್ತು ನಾವು ಮಾತನಾಡಿದ್ದು ಶ್ರೀ ಪ್ರದೀಪ ಬೆಳ್ಳೂರು ಅವರ ಜೊತೆಗೆ ಅವರ ನಾಯಕತ್ವವನ್ನು, ಅವರ ಧೀಮಂತಿಕೆಯನ್ನು ಮತ್ತು ಅವರ ಸರಳತೆಯನ್ನು ಎಲ್ಲವನ್ನೂ ನಾವು ಕಂಡಿದ್ದೇವೆ ಎನ್ನುವಾಗ ಅವರಿಗೊಂದು ನಮಸ್ಕಾರ. ಇಲ್ಲಿ ಘನತರವಾದಂತಹ ವ್ಯಕ್ತಿತ್ವಗಳ ಸಮಾಗಮ ಇಲ್ಲಿನ ಸಡಗರವನ್ನು, ಸಂಭ್ರಮವನ್ನು ಹೆಚ್ಚಿಸುವುದಕ್ಕೆ ತಮ್ಮದೇ ಆದಂತಹ ಯೋಗದಾನವನ್ನು ನೀಡುತ್ತಾ ಇದೆ. ವಿಶೇಷವಾಗಿ ಪದ್ಮಶ್ರೀ ಪುರಸ್ಕೃತರಾದ ನಮ್ಮ ನಾಡಿನ ಅದ್ವಿತೀಯ ಕೃಷಿಕ, ಭತ್ತದ ತಳಿಯಲ್ಲಿ ಅನೇಕ ಆವಿಷ್ಕಾರಗಳನ್ನು ಮಾಡಿ ಸ್ಥಳೀಯತೆಗೆ ಆದ್ಯತೆಯನ್ನು ನೀಡುವ ಮೂಲಕ ಸ್ವದೇಶಿ ಚಿಂತನೆಗೆ ತನ್ನದೇ ಆದಂತಹ ಅರ್ಹತೆಯನ್ನು ಮತ್ತು ತನ್ನದೇ ಆದಂತಹ ಯೋಗದಾನವನ್ನು ಕೊಟ್ಟಂತಹ ಶ್ರೀ ಸತ್ಯನಾರಾಯಣ ಬೇಳೇರಿ ಅವರು ನಮ್ಮ ಜೊತೆಗಿದ್ದಾರೆ. ಒಬ್ಬ ಅಪರಿಮಿತ ಭಕ್ತನಾಗಿ ಮಧೂರು ದೇವಾಲಯದೊಂದಿಗೆ ಅವಿನಾಭಾವದ ಸಂಬಂಧವನ್ನು ಹೊಂದಿಕೊಂಡಿರುವ ಹಿರಿಯ ಕೃಷಿಕ ಮತ್ತು ಪದ್ಮಶ್ರೀ ಪುರಸ್ಕೃತರು, ಅವರೊಂದಿಗೆ ನಮ್ಮ ಅನುಭವವನ್ನು ಹಂಚಿಕೊಳ್ಳೋಣ. ನಮಸ್ಕಾರ ಸತ್ಯಣ್ಣ. ನಮಸ್ಕಾರ. ಈಗ ಮಧೂರು ದೇವಸ್ಥಾನದಲ್ಲಿ ಜಗತ್ತೇ ಕೊಂಡಾಡುವಂತಹ ಸಂಭ್ರಮ, ಬ್ರಹ್ಮ ಕಲಶೋತ್ಸವ ಕಳೆದು 10ನೇ ದಿನಕ್ಕೆ ನಾವು ತಲುಪುವಾಗ ಮೂಡಪ್ಪ ಸೇವೆಯ ಸಂಭ್ರಮ. ಒಟ್ಟಂತದಲ್ಲಿ ಈ ಸಂಭ್ರಮವನ್ನು ನೋಡಿದಾಗ ನಿಮಗೆ ಹೇಗೆ ಅನಿಸ್ತದೆ ಎನ್ನುವುದನ್ನು ಒಂದು ಮಾತಿನಲ್ಲಿ ಹೇಳಿ. ಮೊದಲನೇದಾಗಿ ಮದನಂತೇಶ್ವರ ಮತ್ತು ಮಹಾಗಣಪತಿಗೆ ವಂದಿಸ್ತಾ, ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ಕಳೆದ 32 ವರ್ಷಗಳ ಹಿಂದಿನ ಮೂಡಪ್ಪ ಸೇವೆಯಲ್ಲೂ ನಾನು ಸ್ವಯಂ ಸೇವಕನಾಗಿ ಇಲ್ಲಿ ಭಾಗವಹಿಸಿದ್ದೆ. ಈಗ ಪುನಃ ಅಂಥ ಒಂದು ಸೌಭಾಗ್ಯ ನನಗೆ ದೊರೆತಿದೆ. ಆ ಸಂದರ್ಭದಲ್ಲಿ ಸ್ವಯಂ ಸೇವಕನಾಗಿ ಭಾಗವಹಿಸಿದರೂ ಈ ಸಲ ನನಗೆ ವೇದಿಕೆಯಲ್ಲಿ ಕೂತುಕೊಳ್ಳುವಂಥ ಒಂದು ಮಹಾಭಾಗ್ಯ ದೇವರು ಕರುಣಿಸಿದ್ದಾರೆ. ಅದೇ ರೀತಿ 1-2 ದಿವಸ ಇಲ್ಲಿ ಸ್ವಯಂ ಸೇವಕನಾಗಿ ಕೆಲಸವೂ ಮಾಡಿದ್ದೇನೆ. ಇದೊಂದು ಜೀವಮಾನದಲ್ಲಿ ಸಿಗುವಂಥ ಅಪೂರ್ವ ಸನ್ನಿವೇಶಗಳು. ಇದು ನಾನು ಕಳೆದ ಸಲ ರಾತ್ರಿ ಮೂಡಪ್ಪ ಸೇವೆ ಸಂದರ್ಭದಲ್ಲಿ ಇಲ್ಲಿ ಇದ್ದೆ, ಹಾಗೆ ಇವತ್ತು ಸಹ ಇಲ್ಲಿ ಇರಬೇಕಂತ ಹೇಳಿ ಬಂದಿದ್ದೇನೆ. ಇಂಥ ಭಾಗ್ಯ ಜೀವನದಲ್ಲಿ ಎಲ್ಲ ಸಮಯದಲ್ಲಿ ಸಿಕ್ಕುವುದು ನಮ್ಮ ದೇವರು ನಮಗೆ ಕೊಡುವಂಥ ದೊಡ್ಡ ಒಂದು ಯೋಗ ಅಂತ ಭಾವಿಸಿದ್ದೇನೆ. ಈಗ ಹಿಂದಿನ ಮೂಡಪ್ಪ ಸೇವೆ ಹಾಗಲ್ಲ. ಈಗ ಕಾಲ ಎನ್ನುವುದು ತುಂಬ ಬದಲಾಗಿದೆ, ತಂತ್ರಜ್ಞಾನಗಳು ಬದಲಾಗಿದೆ, ಅನೇಕ ವಿಚಾರಗಳಲ್ಲಿ ಮನುಷ್ಯನ ಮನಸ್ಸೂ ಬದಲಾಗಿದೆ ಅಂತ ಹೇಳ್ತಾರೆ. ಆದರೆ ಮೂಡಪ್ಪ ಸೇವೆ ಎನ್ನುವಾಗ ಸನಾತನೀಯತೆಗೆ, ಸಾಂಸ್ಕೃತಿಕ ವಿಚಾರಗಳಲ್ಲಿ ಹಿಂದಿನ ಪರಂಪರೆಗೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ. ತಾವು ಅದನ್ನು ಹೇಗೆ ಕಾಣ್ತೀರಿ ಅಂತ? ಎಲ್ಲವೂ ಸಂಪ್ರದಾಯಬದ್ಧವಾಗಿಯೇ ನಡೀತದೆ ಅಂತ? ಸಾಧಾರಣವಾಗಿ ಎಲ್ಲವೂ ಸಂಪ್ರದಾಯಬದ್ಧವಾಗಿ ನಡೀತದೆ. ಯಾಕಂತೇಳಿದರೆ ಇಲ್ಲಿ ಈಗ ಇದಕ್ಕೆ ಬಳಸಿದ ಅಕ್ಕಿಯನ್ನು ಸಹ ನೋಡಿ, ಅದೆಲ್ಲ ಇಲ್ಲಿ ಸಾಂಪ್ರದಾಯಿಕ ಬೆಳೆದದನ್ನೇ ಇಲ್ಲಿ ಮೂಡಪ್ಪ ಸೇವೆಗೆ ಅದರ ಹಬ್ಬಕ್ಕೆ ಎಲ್ಲ ಬಳಸಿದ್ದಾರೆ. ಬಹುತೇಕ ಕೆಲವೆಲ್ಲ ವಸ್ತುಗಳನ್ನೆಲ್ಲ ಬುಟ್ಟಿ ಆಗಲಿ ಇದೆಲ್ಲ ಒಂದು ಸಾಂಪ್ರದಾಯಿಕವಾಗಿರುವಂಥದ್ದನ್ನೇ ಇಲ್ಲಿ ಉಪಯೋಗಿಸಿದ್ದಾರೆ. ಈಗಿನ ಈ ಆಧುನಿಕ ಕಾಲದಲ್ಲಿ ಎಲ್ಲ ಪ್ಲಾಸ್ಟಿಕ್ ಮಯವಾಗಿರುತ್ತೆ, ಆದರೆ ಇದೆಲ್ಲ ಸಾಂಪ್ರದಾಯಿಕವಾದನ್ನೇ ಹೆಚ್ಚಿಗೆ ಇಲ್ಲಿ ಬಳಸಿದ್ದಾರೆ. ಆ ಕಾಲಕ್ಕೂ ಈ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ಕಾಲದಲ್ಲಿ ಇಷ್ಟೊಂದು ಜನಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು, ಮಾಧ್ಯಮಗಳ ಇದು ಕಡಿಮೆ ಇತ್ತು. ಆ ಕಾಲದಲ್ಲಿ 1-2 ಪತ್ರಿಕೆಗಳು ಮಾತ್ರ ಇಲ್ಲಿ ಹೆಚ್ಚು ಪ್ರಚಾರದಲ್ಲಿದ್ದವು. ಆ ಪತ್ರಿಕೆಗಳ ಕೆಲವು ಕಾಪಿಗಳು ನಮ್ಮಲ್ಲೂ ಈಗ ಇದೆ, ಆವತ್ತು ನಾವು ಪಡ್ಕೊಂಡು ಇಟ್ಟದ್ದು. ಮತ್ತು ಮಾಧ್ಯಮಗಳು ತುಂಬ ಕಡಿಮೆ ಇತ್ತು. ಆದರೂ ಟಿ ವಿಯಲ್ಲಿ ನೋಡುವಂಥ ವ್ಯವಸ್ಥೆಗಳು ಅವತ್ತು ಇಲ್ಲಿ ಮಾಡಿದ್ರು. ದೊಡ್ಡ ದೊಡ್ಡ ಪರದೆಯಲ್ಲಿ ನಮಗೆ ಹೊರಗೆ ನೋಡುವಂಥ ಅವಕಾಶ ಅಲ್ಲಿ ಸಿಕ್ಕಿತ್ತು. ಎಲ್ಲರಿಗೂ ಒಳಗೆ ಬರುವಂಥ ಅವಕಾಶ ಆಗ ಇರಲಿಲ್ಲ. ಯಾಕಂತೇಳಿದರೆ ತುಂಬ ಜನ ಇರುವಾಗ ಸಣ್ಣ ಪ್ಲೇಸಲ್ಲಿ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಕ್ಲೋಸ್ ಟಿ ವಿಯಲ್ಲಿ ಅವತ್ತು ಈ ಕಾರ್ಯಕ್ರಮವನ್ನು ರಾತ್ರಿ ವೀಕ್ಷಣೆ ಮಾಡಿರುವಂಥದ್ದು. ಈಗಿನ ಕಾಲದಲ್ಲಿ ಯುವಜನ ಎನ್ನುವುದು ಒಂದು ಕಡೆಯಿಂದ ಮಾದಕ ದ್ರವ್ಯಗಳಿಗೆ ಬಲಿಯಾಗ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಮೊಬೈಲ್ ಇತ್ಯಾದಿಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಗುಂಗಿಗೆ ಸಿಕ್ಕಿ ಯಾವುದಕ್ಕೂ ಇಲ್ಲ ಅಂತ. ಯಾವ ಮನೆಯಲ್ಲಿ ಕೇಳಿದರೂ ಮಕ್ಕಳು ಯಾವ ಕೆಲಸಕ್ಕೂ ಸಿಗುವುದಿಲ್ಲ, ನಮ್ಮ ಯಾವ ವಿಚಾರಕ್ಕೂ ಸಿಗುವುದಿಲ್ಲ ಅಂತ ಒಂದು ಆರೋಪ ಬಹಳ ಗಾಢವಾಗಿ ಹಿರಿಯರು ಹೇಳ್ತಾರೆ. ಆದರೆ ಯಾವಾಗಿನಿಂದ ಮಧೂರಿನಲ್ಲಿ ಈ ಉತ್ಸವ ಆರಂಭ ಆಗಿದೆಯೋ ಆವತ್ತಿನಿಂದ ಕಾರ್ಯಕರ್ತರು ದುಡಿಯುವಾಗ ಒಂದು ದಿನವೂ ಮೊಬೈಲನ್ನು ನೋಡಲಿಲ್ಲ, ಒಂದು ದಿನವೂ ಮನೆಯ ಬಗ್ಗೆ ಆಲೋಚನೆಯನ್ನು ಮಾಡಲಿಲ್ಲ, ಪ್ರಕೃತಿಯಲ್ಲಿ ಆಗುವಂತಹ ವಿಕೋಪಗಳನ್ನು ಲೆಕ್ಕಿಸಲಿಲ್ಲ. ಎಲ್ಲರೂ ಒಂದೇ ಮನಸ್ಸಿನಿಂದ ದುಡಿತಾ ಇದ್ದಾರೆ. ಬಿಸಿಲಲ್ಲೇ ಆಗಲಿ, ಮಳೆಯಲ್ಲೇ ಆಗಲಿ, ಚಳಿಯಲ್ಲೇ ಆಗಲಿ, ರಾತ್ರಿ ಆಗಲಿ, ಹಗಲಾಗಲಿ ಒಂದೇ ಮನಸ್ಸಿನಿಂದ ದುಡಿಯುತ್ತಾರೆ ಎನ್ನುವಾಗ ತಾವು ಅದನ್ನು ಹೇಗೆ ಕಾಣ್ತೀರಿ ಅಂತ? ಇದೊಂದು ಈಗ ನಾನು ಇಲ್ಲಿ ನೋಡಿದ ರೀತಿಯಲ್ಲಿ ತುಂಬ ಮಕ್ಕಳು ಈ ಕಡೆ ಬಂದು ಇದರಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಅವರ ಸಣ್ಣ ಸಣ್ಣ ಪ್ರಾಯದ ಮಕ್ಕಳು ಸಹ ಇಲ್ಲಿಗೆ ಬಂದು ಒಂದು ದೇವರ ಸೇವೆ ಅನ್ನೋದು ರೀತಿಯಲ್ಲಿ ದೊಡ್ಡವರೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಬಹುತೇಕ ಮಕ್ಕಳೆಲ್ಲ ಮೊಬೈಲ್ನಿಂದ ತುಂಬ ದೂರ ಇದ್ದಾರೆ. ಯಾಕಂದರೆ ದೇವರ ಕಾರ್ಯ ಕೆಲವರ ಹಿರಿಯರ ಕೆಲವು ಮಾತುಗಳು ಅವರಿಗೆ ಪ್ರೇರಣೆ ಆಗಿರ್ಬೋದು.
ಯಾಕಂದರೆ ಹೇಳಿದ್ರೆ ಜೀವನದಲ್ಲಿ ಒಮ್ಮೆ ಒಂದು 2 ಸಲ ಸಿಗುವಂಥ ಒಂದು ಅಪೂರ್ವ ಅವಕಾಶದಲ್ಲಿ ನಾವು ಭಾಗವಹಿಸಬೇಕಾದ್ದು ಅತಿ ಅಗತ್ಯ. ಇದು ಬಾಕಿ ವ್ಯವಸ್ಥೆಗಳು ನಮಗೆ ಯಾವಾಗ ಬೇಕಾದರೂ ಸಿಗ್ಬೋದು. ದೇವರ ಕಾರ್ಯಗಳೆಲ್ಲ ಅದು ದೇವರ ಇಚ್ಛೆಯಂತೆ ನಡೆಯುವಂಥದ್ದು. ಯಾವಾಗ ನಡೀತದೆ, ಹೇಗೆ ನಡೀತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಈ ಕಾಲಘಟ್ಟದಲ್ಲಿ ನಡೆಯುವಾಗ ನಮಗೆ ಒಂದು ಅವಕಾಶ ಸಿಕ್ಕಿದ್ದು ದೇವರ ದೊಡ್ಡ ಭಾಗ್ಯ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಇಂಥ ಮಹೋತ್ಸವಗಳು ನಡೆದಿದೆ. ಆಗ ಆ ಕಾಲಘಟ್ಟದಲ್ಲಿ ಇದ್ದಂತಹ ವ್ಯಕ್ತಿಗಳು ಈಗ ಅವರು ಇಲ್ಲ. ಯಾಕಂತೇಳಿದರೆ ಪ್ರಾಯದ ಇದರಲ್ಲೆಲ್ಲಾಗಿ ಅವರು ಆ ಕಾಲದಲ್ಲಿ ಅದನ್ನು ಅನುಭವಿಸಿದ್ರು. ಈಗ ನಮಗೆ ಅಂಥ ಭಾಗ್ಯ ಬಂದಿದೆ. ಮುಂದಿನ ದಿನಗಳಲ್ಲೂ ಇಂತಹ ಕಾರ್ಯಕ್ರಮ ನಡೆಯುತ್ತದೆ. ಅದು ಎಷ್ಟು ವರ್ಷ ಹೇಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದೆಲ್ಲ ದೇವರ ಒಂದು ಅನುಗ್ರಹ ಮತ್ತು ದೇವರ ಒಂದು ಕೃಪೆ ಅಂತ ನನ್ನ ಒಂದು ಅನಿಸಿಕೆ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ನಾವು ಕೇಳಬಹುದಾದರೆ, ಭಾರತದ ಅತಿ ಶ್ರೇಷ್ಠವಾದಂತಹ ಪ್ರಶಸ್ತಿ ತಮಗೆ ಒಲಿದು ಬಂದಿದೆ, ಪದ್ಮಶ್ರೀ ಎನ್ನುವಂಥದ್ದು. ಈಗ ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಅದರಲ್ಲಿಯೂ ವಿಶೇಷವಾಗಿ ಸದ್ದಿಲ್ಲದೆ ಸಾಧನೆ ಮಾಡಿದ ತಮ್ಮ ಆಗಿದ್ದವರಿಗೆ, ಯಾವ ಸದ್ದನ್ನು ಮಾಡಲಿಲ್ಲ ಆದರೆ ಸದ್ದು ಮಾಡಿದ್ದು ತಮಗೆ ಬಂದ ಪ್ರಶಸ್ತಿ ಅಂತ ಎನ್ನುವಾಗ, ಈ ಮಧೂರು ದೇವಾಲಯದಲ್ಲಿ ನಡೆಯುವಂತಹ ಜಾಗತಿಕ ಮಟ್ಟದ ಮಹೋತ್ಸವದಲ್ಲಿ ತೊಡಗಿಕೊಂಡ ಕಾರ್ಯಕರ್ತರು, ಅದರಲ್ಲಿ ಸಣ್ಣ ಪ್ರಾಯದವರಿದ್ದಾರೆ, ವಯೋವೃದ್ಧರಿದ್ದಾರೆ, ತಾಯಂದಿರಿದ್ದಾರೆ, ಪುಟ್ಟ ಮಕ್ಕಳಿದ್ದಾರೆ, ಅವರಿಗೆ ತಾವು ಹೇಳುವಂಥ ಒಂದು ಸಲಹೆ ಏನು? ಯಾವುದೇ ಪ್ರಶಸ್ತಿಗಳು ಯಾವುದು ಬರುವುದಿದ್ರೂ ಎಲ್ಲ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಎಲ್ಲ ದೇವರ ಒಂದು ಅನುಗ್ರಹದ ಮೂಲಕ ಇಂಥ ಒಂದು ಕೆಲವೊಂದು ವ್ಯವಸ್ಥೆಗಳು ನಮಗೆ ಬರುವಂಥದ್ದು. ಆದರೆ ನಾವು ಕೆಲವೊಂದು ವಿಷಯದಲ್ಲಿ ತಲ್ಲೀನರಾಗಿದ್ದಾಗ, ಒಳ್ಳೆಯ ವಿಷಯದಲ್ಲಿ ತಲ್ಲೀನರಾಗಿದ್ದಾಗ ಅದು ದೇವರು ನಮ್ಮನ್ನು ಮುಟ್ಟಿಸುವಲ್ಲಿಗೆ ಮುಟ್ಟಿಸ್ತಾರೆ. ಈಗ ಭತ್ತ ಎನ್ನುವಂಥದ್ದು ಪವಿತ್ರವಾದ ಒಂದು ಸಂಗತಿ. ದೇವರುಗಳ ಎಲ್ಲ ಕಾರ್ಯಗಳಲ್ಲೂ ಅತಿ ಅಗತ್ಯವಾಗಿ ಬಳಕೆಯಾಗುವಂಥ ಒಂದು ವಸ್ತು ಅದು ತುಳುನಾಡಿನಲ್ಲಿ ಅತಿಕಾರ ಎನ್ನುವಂಥ ಒಂದು ಭತ್ತದ ತಳಿ ಮೊದಲು ಬಹಳ ಪವಿತ್ರವಾದಂಥ ತಳಿ. ಅದು ಈಗಲೂ ಇದೆ. ಅದು ಸತ್ಯದ ಬೆಳೆ ಅಂತ ಹೇಳ್ತಾರೆ. ಅದು ದೇವಸ್ಥಾನದ ಈ ಮುಗುಳಿ ಇಡುವ ಸಂದರ್ಭದಲ್ಲಿ ಇಂಥದ್ದೆಲ್ಲ ಬಳಕೆ ಆಗ್ತಾ ಇದೆ. ಈಗಲೂ ಮೊನ್ನೆ ಒಬ್ಬರು ಮಾತಾಡೋಕೆ ಹೇಳಿದರು, ಇಲ್ಲಿ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಸಂದರ್ಭ ತುಂಬ ಭತ್ತಗಳು ಸಿಕ್ಕಿತ್ತು, ಅದು ಯಾವ ತಳಿ ಆಗಿರ್ಬೋದು ಅಂತ ಕೇಳಿದರು. ಅದು ಎಷ್ಟು ವರ್ಷದ ಹಿಂದೆ ಅಲ್ಲಿ ಹಾಕಿಟ್ಟಿದ್ರಂತೂ ಗೊತ್ತಿಲ್ಲ. ಅಷ್ಟು ಪವಿತ್ರತೆ ಮತ್ತು ಅಷ್ಟು ಅದು ಬಾಳ್ಲಿಕ್ಕೆ ಬರುವಂಥ ಅಪೂರ್ವವಾದ ತಳಿಗಳು ಮತ್ತು ಅದು ಸತ್ಯದ ಬೆಳೆ ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಈ ಪರಂಪರೆಯಿಂದ ಬಂದಿರುವಂಥದ್ದು, ಅದು ಉಳಿದುಕೊಂಡಿರುವಂಥದ್ದು. ಮತ್ತು ಇಂದಿನ ಈ ಹೊಸ ತಲೆಮಾರಿಗೆ ಇದೆಲ್ಲ ಪರಿಚಯ ಇಲ್ಲ. ಆದರೆ ಹಳೆಯ ಒಂದಷ್ಟು ಜನ ಹಿರಿಯರು ಇಂಥದ್ರ ಬಗ್ಗೆ ನಮ್ಮ ಸಾಂಪ್ರದಾಯಿಕವಾದ ತಳಿಗಳು ಮತ್ತು ಸಾಂಪ್ರದಾಯಿಕವಾದ ಕೆಲವು ವಿಚಾರಗಳು ಮತ್ತು ಕೆಲವು ವ್ಯವಸ್ಥೆಗಳು, ಕೆಲವು ಕೃಷಿಯಲ್ಲಿರುವ ಕೆಲವು ಪದ್ಧತಿಗಳು, ಅದೆಲ್ಲ ಸಾಂಪ್ರದಾಯಿಕವಾಗಿರುವಂಥದ್ದು. ಅದನ್ನೆಲ್ಲ ಹೊಸ ತಲೆಮಾರಿಗೆ ಪರಿಚಯಿಸಬೇಕಾದ ಅತಿ ಅಗತ್ಯ ಇದೆ. ಯಾಕಂತ ಹೇಳಿದರೆ ಅದೆಲ್ಲ ಒಮ್ಮೆ ಹೊರಟು ಹೋದರೆ ಪುನಃ ನಾವು ಯಾರಿಂದಲೂ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಈಗ ಮುಡಿ ಕಟ್ಟುವುದಾಗಲಿ ಅಥವಾ ಬೇರೆ ಬೇರೆ ಇದೆಲ್ಲ ವ್ಯವಸ್ಥೆಗಳೆಲ್ಲ ಈಗಿನವರಿಗೆ ಗೊತ್ತಿಲ್ಲ. ಆಗ ಅದನ್ನು ನಾವು ಹಿರಿಯರು, ಈಗ ಕೆಲವೇ ಮಂದಿ ಈಗ ತಿಳಿದುಕೊಂಡವರಿದ್ದಾರೆ, ಅವರು ಅದನ್ನು ಇಂದಿನ ತಲೆಮಾರಿಗೆ ಆಸಕ್ತರನ್ನು ಕರೆಸಿ ಮುಡಿ ಕಟ್ಟುವಂಥದ್ದಾಗಲಿ ಬೇರೆ ಬೇರೆ ಸಾಂಪ್ರದಾಯಿಕವಾದ ಕೆಲವು ಕೆಲಸ ಕಾರ್ಯಗಳಿವೆ, ಅದನ್ನು ಕಲಿಸಬೇಕಾದ ಅತಿ ಅಗತ್ಯತೆ ಇದೆ. ಈಗ ಸ್ವಾವಲಂಬಿತನಕ್ಕೆ ತುಂಬ ಮಹತ್ವಕ್ಕೆ ನೀಡುವಂತಹ ಕಾಲಘಟ್ಟ. ಏನೇ ಇದ್ದರೂ ನಾವೇ ಬೆಳೆದು ನಾವೇ ಉಂಡು ಅದರ ಪ್ರಯೋಜನವನ್ನು ಪ್ರಕೃತಿಗೆ ಕೊಡಬೇಕು, ನಮ್ಮ ಮುಂದಿನ ತಲೆಮಾರಿಗೆ ಕೊಡಬೇಕು ಎನ್ನುವುದಕ್ಕೆ ದೇವಾಲಯಗಳೇ ಪೂರಕವಾಗ್ತವೆ ಅಂತ. ಈಗ ಮಧೂರು ದೇವಸ್ಥಾನದ ಆಚರಣೆಗೆ ಬೇಕಾದಂತಹ ಅಕ್ಕಿ ಇರ್ಬೋದು, ಇನ್ನಿತರ ತರಕಾರಿ ಇರ್ಬೋದು, ಎಲ್ಲವನ್ನು ಇಲ್ಲಿಯೇ ನೆಟ್ಟು ಇಲ್ಲಿಯೇ ಬೆಳೆದು ಅದನ್ನು ಇಲ್ಲಿಯೇ ಬಳಸುವಂತಹ ಒಂದು ವಿಧಾನ. ನೆಕ್ಕರಾಜೆ ಸಂತಾನ ಗೋಪಾಲಕೃಷ್ಣ ಸ್ವಾಮಿಯ ಜೀರ್ಣೋದ್ಧಾರದ ಕಾಲದಲ್ಲಿಯೂ ನಾವು ನೋಡಿದ್ದ ಅದನ್ನೇ. ಅಲ್ಲಿನ ಗದ್ದೆಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಾವಯವ ಗೊಬ್ಬರವನ್ನು ಬಳಸಿ ಸಾವಯವ ರೀತಿಯಲ್ಲಿ ಬೆಳೆದು ಅದನ್ನೇ ಬಳಸಿದಂತಹ ರೀತಿ. ಇದನ್ನೆಲ್ಲ ನೋಡುವಾಗ ದೇವಾಲಯಗಳು ಕೂಡ ನಮಗೊಂದು ಮಾದರಿಯಾಗಿ ನಿಲ್ತವೆ ಅಂತ ಜನ ಜಾಗೃತಿಗೆ. ತಾವು ಇದನ್ನು ಹೇಗೆ ಕಾಣ್ತೀರಿ? ರೈತರು ಬೆಳೆಯುವಂಥ ಪ್ರತಿ ವಸ್ತುಗಳು ದೇವರಿಗೆ ಸಮರ್ಪಣೆ ಆಗ್ತದೆ. ಅದು ಪೂರ್ವಕಾಲದಲ್ಲೇ ಬಂದಿರುವಂಥ ಕೆಲವು ವೈಶಿಷ್ಟ್ಯತೆಗಳು ಮತ್ತು ಅತಿ ಅಗತ್ಯದ ಕೆಲಸವೂ ಕೂಡ. ಅದು ಬೇರೆ ವಸ್ತುಗಳನ್ನು ಇಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ. ರೈತರೇ ಬೆಳೆದಿರುವಂಥದ್ದನ್ನು ಇಲ್ಲಿ ನಾವು ಬಳಕೆ ಮಾಡಬೇಕಾಗ್ತದೆ. ಈ ಆಧುನಿಕ ಕಾಲಘಟ್ಟದಲ್ಲಿ ನಮ್ಮ ವ್ಯವಸ್ಥೆಗಳೇ ಸ್ವಲ್ಪ ಆಚೆ ಆದ ಕಾರಣ ಎಲ್ಲವನ್ನೂ ನಮಗೆ ಬೆಳೀಲಿಕ್ಕೆ ಆಗೋದಿಲ್ಲ. ಕೆಲವು ಹಿಂದಿನ ಕಾಲದೆಲ್ಲ ಹೊದಲು ಮತ್ತು ಬೇರೆ ಬೇರೆ ಸುವಸ್ತುಗಳು ಇಂಥದ್ದೆಲ್ಲ ನಮ್ಮ ಗದ್ದೆಯಲ್ಲೇ ಮಾಡಿ ರೈತರಿಗೆ ದೇವರಿಗೆ ವರ್ಷದಲ್ಲಿ ಸಮರ್ಪಣೆ ಆಗ್ತಿತ್ತು. ಈಗ ಹೊಸ ಅಕ್ಕಿ ಊಟಕ್ಕಾಗಲಿ ಅಲ್ಲೇ ಬೆಳೆದದ್ದು, ಮತ್ತು ಕದಿರು ಕಟ್ಟುವಂಥ ಉತ್ಸವಕ್ಕೆ ಅಲ್ಲೇ ಬೆಳೆದದ್ದನ್ನು ಬಳಸ್ತಾ ಇದ್ದರು. ಈಗಿನ ಕಾಲಘಟ್ಟದಲ್ಲಿ ಕೆಲವೊಂದು ಕೃಷಿ ಮಾಡಲಿಕ್ಕೆ ಕೆಲವರಿಗೆ ಕಷ್ಟ ಆದ ಕಾರಣ ಮತ್ತು ಬೇರೆ ಬೇರೆ ತೊಂದರೆಗಳಿಂದ ಕೆಲವರ ಹಿಂದಿನ ಕಾಲದಲ್ಲಿ ಈ ಕದಿರು ಕಟ್ಟುವಂಥದ್ದಾಗಲಿ ಹೊಸ ಅಕ್ಕಿ ಊಟ ದೇವರಿಗೆ ವರ್ಷದಲ್ಲಿ ಒಮ್ಮೆ ಮಾಡುವಂಥದ್ದಾಗಲಿ ಇದೆಲ್ಲ ನಮ್ಮ ಗದ್ದೆಯಲ್ಲೇ ಬೆಳೆದದನ್ನು ಬಳಸ್ತಾ ಇದ್ದರು. ಈಗ ಬೇರೆ ಬೇರೆ ಕಡೆಯಿಂದ ತರಬೇಕಾಗ್ತದೆ. ಆದರೆ ಈಗಿನ ಬಹುತೇಕ ದೇವಸ್ಥಾನಗಳಿಗೆ
ಕೆಲವು ಹೆಚ್ಚಿನ ಕಡೆ ಗದ್ದೆಗಳಿವೆ, ಮಾತ್ರ ಕೃಷಿ ಮಾಡೋದು ತುಂಬ ಕಡಿಮೆ ಆಗಿದೆ. ಆದರೆ ಅದೇ ಗದ್ದೆಯಲ್ಲಿ ನಾವು ಮಾಡಿ ಅದಕ್ಕೆ ಬೇಕಾದ ನೈವೇದ್ಯಕ್ಕೆ ಬೇಕಾದನ್ನು ಅಲ್ಲೇ ಮಾಡ್ಬೋದು. ಯಾಕಂತ ಹೇಳಿದರೆ ಈಗಿನ ನಮ್ಮ ಕೆಲವು ಪುರಾತನ ದೇವಾಲಯಗಳಲ್ಲಿ, ಈಗ ತಿರುಪತಿಯಲ್ಲಾಗಲಿ ಮತ್ತು ಬೇರೆ ಬೇರೆ ಭಾಗದ ದೇವಾಲಯಗಳಲ್ಲಿ ಒಂದೊಂದು ಅಕ್ಕಿ ತಳಿಯನ್ನು ಬಳಸ್ತಾ ಇದ್ದಾರೆ. ಅದೇಂತ ಹೇಳಿದರೆ ಅಲ್ಲಿಯ ನೈವೇದ್ಯಕ್ಕೆ ಬೇಕಾಗಿ ಅಲ್ಲಿಯೇ ಮಾಡಿ ಬಳಸುವಂಥದ್ದು, ಅದು ನಿರಂತರ ನಡೆದುಕೊಂಡು ಬಂದಿದೆ. ಹಾಗೆ ಈಗ ನಮ್ಮ ಈ ಊರಲ್ಲೂ ಸಹ ಆ ರೀತಿ ಮಾಡ್ಬೋದು. ಯಾವುದಾದ್ರೂ ಒಂದು ಹಳೆಯ ಸಾಂಪ್ರದಾಯಿಕ ತಳಿಗಳನ್ನು ಬೆಳೆಸಿ ಇಲ್ಲಿಯ ನೈವೇದ್ಯಕ್ಕೆ ಅದನ್ನೇ ಬಳಸ್ಬೋದು. ಅದು ಒಂದು ತಳಿ ಉಳಿಲಿಕ್ಕೂ ಸಹ ಮತ್ತೆ ಪೂರಕವಾಗ್ತದೆ. ದೇವಸ್ಥಾನದ ಪಾವಿತ್ರ್ಯಕ್ಕೂ ಜನರ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಈ ಹೊಸ ಅಕ್ಕಿ ಊಟಕ್ಕಾಗಲಿ ಮತ್ತು ಈ ಕದಿರು ಕಟ್ಟುವುದಕ್ಕಾಗಲಿ ನಾನೀಗ ಕೆಲವು ದೇವಸ್ಥಾನದ ಅದರ ಮಂಡಳಿಯವರ ಹತ್ರ ಮಾತಾಡಿದೆ. ಎಲ್ಲಿಂದ ತರುವ ಬದಲು ಸ್ವಲ್ಪ ಆದರೂ ಒಂದು ಆ ವರ್ಷದ ಒಂದು ಸಣ್ಣ ಆ ಕಾರ್ಯಕ್ಕೆ ಬೇಕಾಗಿ ಅಲ್ಲೇ ಮಾಡಿಕೊಳ್ಬಹುದು, ಅದೇನು ಸಮಸ್ಯೆ ಇಲ್ಲ. ಈಗ ಬೇಕಾದ ವ್ಯವಸ್ಥೆಗಳಿವೆ, ಎಲ್ಲ ಅದನ್ನು ಭದ್ರವಾಗಿ ಏನು ತಿನ್ನದಾಗೆ ಮಾಡಿ ವರ್ಷದಲ್ಲೊಮ್ಮೆ ಅದೇ ಮಣ್ಣಲ್ಲಿ ಬೆಳೆದದನ್ನು ನಾವು ಬಳಸುವಂಥದ್ದು ಬಹಳ ಸೂಕ್ತ. ಅದಕ್ಕಷ್ಟೇನಿಲ್ಲ, ಅದಕ್ಕೆ ಮನಸ್ಸು ಮಾತ್ರ ಬಹಳ ಮುಖ್ಯ. ಆಗಲಿ ಸತ್ಯಣ್ಣ, ಬಹಳ ಸಂತೋಷ ಆಯಿತು. ಹಿಂದಿನ ಮೂಡಪ್ಪ ಸೇವೆಯಲ್ಲಿಯೂ ನಿಮ್ಮ ಶ್ರಮದಾನ, ನಿಮ್ಮ ಕಾರ್ಯಕರ್ತತನ ಎನ್ನುವಂಥದ್ದು ಸಂದಿದೆ. ಈಗಲೂ ನೀವು ಚಿಕ್ಕ ಮಕ್ಕಳಂತೆ ದುಡಿತಾ ಇದ್ದೀರಿ. ನೋಡುವ, ದೇವರು ಮನಸ್ಸು ಮಾಡಿದರೆ ಮುಂದಿನ ಮೂಡಪ್ಪ ಸೇವೆಗೂ ಇಷ್ಟೇ ಸಕ್ರಿಯರಾಗಿ ನೀವು ತೊಡಗಿಸಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮಿತ್ರರೇ, ನಾವೀಗ ವೀಕ್ಷಿಸಿದ್ದು ಪದ್ಮಶ್ರೀ ಪುರಸ್ಕೃತ ಕೃಷಿಕ, ನಮ್ಮ ನಾಡಿನ ಹಿರಿಮೆ ಸತ್ಯನಾರಾಯಣ ಬೇಳೇರಿಯವರು. ಅವರ ಅನುಭವ, ಅವರ ದುಡಿಮೆ ಎನ್ನುವಂಥದ್ದು ದೊಡ್ಡದು, ಸಾಧನೆ ಎನ್ನುವಂಥದ್ದು ಅತ್ಯುನ್ನತವಾದ್ದು. ಈ ದೃಶ್ಯಕಾವ್ಯ ನಿಮಗೆ ಇಷ್ಟವಾಗಿರಬಹುದು ಎನ್ನುವ ನಿರೀಕ್ಷೆಯೊಂದಿಗೆ ಕ್ಯಾಮರಾದಲ್ಲಿ ನವೀನ್ ಕಿದಿಂಗಾರು, ಅಖಿಲೇಶ್ ರಘುಮುಗಂ ಜೊತೆಗೆ ನಾನು VG ಕಾಸರಗೋಡು. ನಮಸ್ತೆ.